ಹರ ಹರ ಬ್ರಹ್ಮಣೇಯ ನಮಃ. ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವ ಮಹೇಶ್ವರ. ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎನ್ನ ಆರಾಧ್ಯ ದೈವ ಶ್ರೀ ಸದ್ಗುರು ಮಾದನಿ ಪೀಳಿಗೆಯ ಮಹಿಮಾ ಪುರುಷ ಶ್ರೀ ಸದ್ಗುರು ಶರಣ ಶಿವಲಿಂಗೇಶ್ವರನನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಹಾಗೂ ಎನ್ನ ಜನ್ಮ ಪಾವನ ಮಾಡಿರ್ತಕ್ಕಂಥ ಮಧುರ ಖಂಡಿಯ ಮಹಾನ್ ತಪಸ್ವಿ ಲೀಲಾಮೂರ್ತಿ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರಾಜ ಅಪ್ಪಂಗಳವರ ಶ್ರೀಚರಣಕ್ಕೂ ಅನಂತ ಅನಂತ ನಮನಗಳನ್ನು ಅರ್ಪಿಸುತ್ತಾ ಹಾಗೂ ಶ್ರೀಮದ್ ಜಗದ್ಗುರು ಸಿದ್ಧಾರು ಪವಿತ್ರ ಶ್ರೀಚರಣಕ್ಕೂ ಹಣೆಮಣ್ಣ ಹಾಗೂ ಸದ್ಗುರು ರೇವಣಿಸಿದ್ದ ಶಿವಶರಣ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ಶರಣ ಜಗತ್ತಿನ ಎಲ್ಲ ಪೂಜ್ಯ ಮಹಾತ್ಮರ ಶ್ರೀಚರಣಕ್ಕೆ ಅನಂತ ಅನಂತ ಧನ್ಯನಾಮಗಳನ್ನು ಅರ್ಪಿಸುತ್ತಾ ಇಲ್ಲಿ ವೇದಿಕೆ ಮೇಲೆ ಆಶೀರ್ವರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಆಶೀರ್ವಾದವನ್ನು ಮಾಡಲು ಬಂದಿರತಕ್ಕಂಥ ಹಿರಿಯರು, ಪರಮ ಪೂಜ್ಯರಾಗಿರ್ತಕ್ಕಂಥ ಗುಳೇದಗುಡ್ಡ ಅಪ್ಪಾಜಿಯವರ ಶ್ರೀಚರಣಕ್ಕೂ ಅನಂತ ಕೋಟಿ ದಂಡ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅದೇ ಚರಣಾಗಿ ಅದೇ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಅವ್ರ ಹೆಸರೇ ನಂಬರ್ವಲ್ಲ ಆ ಪೂಜ್ಯರಿಗೂ ಕೂಡ ಅನಂತ ನಮನಗಳನ್ನು ಅರ್ಪಿಸುತ್ತಾ ಹಾಗೂ ಆತ್ಮೀಯರು ಸರಳ ಜೀವರಾಗಿರ್ತಕ್ಕಂಥ ನಮ್ಮ ಮಾದನಿ ಹೆಪ್ಪರಿಗೆ ಪೂಜ್ಯರಾಗಿರ್ತಕ್ಕಂಥ ಅಹಿಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹೆಂಗಾರ ಕೇಳಿದ್ರೆ ಒಂದು ಕೂಸಿರು ಥರ ಎಲ್ಲರ ಎತ್ಕೊಂಡು ಗಪ್ಪೆ ಹಾಕಾರ ಅಳೋದು ಚಕಾನಿ ಇಲ್ಲ ಅವರಲ್ಲಿ, ಎಲ್ಲರೂ ಎತ್ಕೋತಾರೆ ಗಪ್ಪೆ ಹಾಕಾರ. ಹಾಗೆ ಒಂದು ಕೂಸಿನ ಥರ ಇರ್ತಕ್ಕಂಥ ಒಂದು ಮಗುವಿನ ಥರ ಇರ್ತಕ್ಕಂಥದ್ದು ಯಾರಾದರೂ ಎಲ್ಲರೂ ಸೇತಾರೆ ಮಾದನಿ ಹೆಪ್ಪರಿಗೆ ವಿರಕ್ತ ಮಠದ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠದಾಗ ಯಾರು ಇರ್ತಾರಂತ ಇವ್ರು ಇರ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಒಂದು ಕೂಸಿನ ಥರ ಇದೆ. ಅವರಿಗೂ ಕೂಡ ಅನಂತ ನಮನಗಳನ್ನು ಅರ್ಪಿಸುತ್ತಾ ಅದೇ ಚರಣಾಗಿ ನಮ್ಮವರೇ ಆಗಿರ್ತಕ್ಕಂಥ ಅಭಿನವ ರಾಚೇಟೇಶ್ವರ ಚಂದನಕೆರ ಶ್ರೀಗಳವರ ಶ್ರೀಚರಣಕ್ಕೂ ಕಾಣೆ ಮಾಡಿದರು ಹಾಗೂ ಎಲ್ಲ ಭಕ್ತಾದಿ ಮಾತಾಜಿಯವರಿಗೂ ಕೂಡ ಅನಂತ ನಮನಗಳನ್ನು ಅರ್ಪಿಸುತ್ತಾ ಇಲ್ಲಿ ನೆರೆದಿರ್ತಕ್ಕಂಥ ಅನಂತ ಭಕ್ತಾದಿಗಳು, ಸಲಗರದ ಭಕ್ತಾದಿಗಳು, ತಾಯಂದಿರು ಹಾಗೂ ಸೊಲ್ಲಾಪುರ ಹಾಗೂ ಹೊಳಸಂಗ ಹಾಗೂ ಮೈಂದರ್ಗಿ ಹಾಗೂ ಮಾದನಿ ಹೆಪ್ಪರ್ಗ ಹಾಗೂ ಸತ್ತಾಪುರ ಎಲ್ಲರೂ ಬಂದಿದ್ದೀರಿ. ಎಲ್ಲರಿಗೂ ಶರಣಾರ್ಥಿಗಳು. ನಾವೊಂದೆರಡು ಮಾತುಗಳನ್ನ ಹೇಳ್ತಾ ಇದ್ದೀನಿ. ನನ್ನ ಅನುಭವದ ಮಾತುಗಳನ್ನು ಹೇಳ್ತೀನಿ. ವಿನಃ ನಾನು ಓದಿದ್ದು ಹೇಳಂಗಿಲ್ಲ ಇವತ್ತು. ಯಾಕೆಲ್ಲ ಇಲ್ಲಿ ನಮ್ಮ ಸ್ವಾಮಿಗಳು ಹೆಂಗನಪ್ಪ ಅಂತ ಕೇಳಿದ್ರೆ ಕಲೀಲಾರ್ದ ನಾವು ಒಬ್ಬನೇ ಇದ್ದೀನಿ. ಕಲ್ತಕ್ಕಂಥ ಸ್ವಾಮಿಗಳು ಭಾಳ ಮಂದಿ ಹರಿಯಿಲ್ಲ. ಎಲ್ಲರೂ ಆಶೀರ್ವಾದ ಮಾಡ್ತಕ್ಕಂಥವ್ರು ಎಲ್ಲ ಕಲ್ತೇ ಬಂದಾರ. ನಾನು ಕಲೀಲಾರ್ದ ಅಂದ್ರೆ ನಾನು ಒಬ್ಬನೇ ಇದ್ದೀನಿ. ಆದರೂ ಕೂಡ ನನ್ನ ಸತ್ಯತ್ವ ನಾನು ಹೇಳ್ತಾ ಇದ್ದೀನಿ. ವಿನಃ ಆ ಸತ್ಯತ್ವ ಎಷ್ಟು ಸತ್ಯ ಅನ್ನೋದು ಆ ಭಗವಂತನಿಗೆ ಗುರುತು. ವಿನಃ ಆದರೆ ಇವರೆಲ್ಲ ನಂಬುತ್ತಾರಿಗೆಲ್ಲೋ ನಮ್ಗೆ ಗೊತ್ತಿಲ್ಲ. ಆದರೂ ಕೂಡ ಒಂದೆರಡು ಮಾತನ್ನು ಹೇಳ್ತೀನಿ. ಜೀವನದೊಳಗೆ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಉದ್ಧಾರ ಆಗೋದು ನಮ್ಮ ಕರ್ತವ್ಯ. ಯಾಕಂತ ಕೇಳಿದ್ರೆ ಜೀವನದೊಳಗ ಮನುಷ್ಯ ಜನ್ಮ ಬರೋದು ಕಠಿಣ ಬಂದದ. ಇದು ಮಾನವ ಜನ್ಮ. ಅನಂತ ಜನ್ಮದೊಳಗ ಹಂದಿ, ನಾಯಿ, ಕುರಿ, ಚೇಳ ಇಲ್ಲ ಏನೇನೋ ಎಲ್ಲ ಆಗಿ ಲಾಸ್ಟ್ ಈ ಮಾನವ ಜನ್ಮ. ಆ ಉಳಿದ ಆ ಪಶು ಪಕ್ಷಿಗಳಲ್ಲಿ ಅವಸ್ಥೆ ಎರಡವ, ದೇವತೆಗಳಿಗೂ ಒಂದೇ ಅದ ಅವಸ್ಥೆ, ಮಾನವನಿಗೆ 3 ಅವಸ್ಥೆ ಅವ. ಚಲೋ ತಿಳ್ಕೊಳ್ಳಿ. ನಿಮ್ಮಲ್ಲಿ ಜಾಗ್ರ, ಸ್ವಪ್ನ, ಸುಸುಪ್ತಿ 3 ಅವಸ್ಥೆಗಳವ. ದೇವತೆಗಳ ಜಾಗ್ರ ಅವಸ್ಥೆ ಒಂದೇ ಅದ, ಪಶು ಪಕ್ಷಿಗಳಿಗೆ 2 ಅವಸ್ಥೆ. ಅದು ಸ್ವಪ್ನ ಸುಸುಪ್ತಿ 2 ಅವ. ಅದಕ್ಕಾಗಿ ಹುಟ್ಟಿ ಬಂದೀವಿ. ಹುಟ್ಟಿ ಬಂದ ಮೇಲೆ 3 ಕಟ್ಟವ.
ಭವಬಂಧನದೊಳಗೆ ಬಂದೀವಿ ಅಂದ ಬೆಳಕ 3 ಕಟ್ಟವ. ಆ 3 ಕಟ್ಟು ಒಳಗೆ ಏನೇನು ಕಟ್ಟಪ್ಪ ಅಂತ ಕೇಳಿದ್ರೆ ಮೊದಲು ತೊಟ್ಲ ಕಟ್ಟು, ಮೊದಲು ತೊಟ್ಲ ಕಟ್ಟು, ಮುಂದೆ ಬಾಶಿಂಗ್ ಕಟ್ಟು, ಲಾಸ್ಟ್ ಸಿದ್ಗಿ ಕಟ್ಟು ಅಥವಾ ಚಟಾರೆ ಕಟ್ಟು. ಮತ್ತೆ ಇವ್ರ ಅನಿವಾರ್ಯ ಏನದ, ಮೊದಲು ತೊಟ್ಲ ಕಟ್ಟು ತಾಯಿ ತಂದೆ ದಾನ ಮಾಡಿದ್ರು. ನಮ್ಮ ಅಭಿನವ ರಾಮಲಿಂಗ ಸ್ವಾಮಿಗಳಿಗೆ ಶ್ರೀಶಂದ್ರಿಗೆ ಪಟ್ಟ ಕಟ್ಟಿದ್ರು. ಇನ್ನು ಮುಂದೊಂದು ಕಟ್ಟತ್ತಾರ, ನಮಗಾಗಲಿ ನಿಮಗಾಗಲಿ ಎಲ್ಲರಿಗೂ ಇದ್ದದ್ದು ಕಟ್ಕೊಂಡು ಬಿಟ್ಟುಬಿಟ್ಟಿರೋದು. ಇವು ಯಾಕೆ ನಾವು ನೋಡ್ತೀವಿ, ತೊಟ್ಲ ಕಟ್ಟುದು ತಿಳಿಯಂಗಿಲ್ಲ, ಭಾಷೆಗೆ ಕಟ್ಟುದಂತೂ ತಿಳಿತದ. ಆವಾಗ ಅಗದಿ ಅರವತ್ತೇನು ನಿಮ್ಮದು ನೋಡ್ಲಾರ ಸಾಲ ಇರ್ತದೆ. ಅದೊಂದು ಆ ಲಾಸ್ಟ್ ಕಟ್ಟುದು ಮಾತ್ರ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಇಲ್ಲಿ ಇಲ್ಲೊಂದು ವಿಶೇಷವಾಗಿರ್ತಕ್ಕಂಥ ನನ್ನ ಅನುಭವ ಏನು ಅಂತ ಕೇಳಿದ್ರೆ, ಕೇವಲ ನನಗೆ ಆಗಿರ್ತಕ್ಕಂಥ ಅನುಭವ ಏನು ಅಂತ ಕೇಳಿದ್ರೆ ನೀವು ನಂಬಲಿ ನಂಬಲ ಇರಲಿ, ನಾನು ಹೇಳುವ ಧರ್ಮದ ಹೇಳ್ತೀನಿ. ಏನಂತ ಕೇಳಿದ್ರೆ, ನನಗೆ ಮಾದರಿ ಹಿಪ್ಪರಿಗೆ ಒಳಗೆ ಇದ್ದಿರಬಹುದು, ಅವ್ರಿಗೆ ಇಲ್ಲಿ ಏನು ಹೋಗ್ಯಾರ ಗೊತ್ತಿಲ್ಲ. ಮಾದರಿ ಹಿಪ್ಪರಿಗೆ ಹಿರಿಯರು ಹೇಳ್ತಾ ಇದ್ರು, ಈ ಪಟ್ಟ ಕಟ್ಟು ಬಗ್ಗೆ ಬರ್ತದೆ ನನಗೆ ಹೇಳಕ್. ಪಟ್ಟದ ಬಗ್ಗೆ ನನಗೆ ಹೀಗೆ ನೆನಪು ಹೊಂಟದು. ಯಾಕಂತ ಕೇಳಿದ್ರೆ ಹಿರಿಯರು ಹೇಳ್ತಿದ್ರೆ, ಅಲ್ಲಿ ಪರಯ ಸ್ವಾಮಿಗಳು ಒಬ್ಬರು ನಮ್ಮ ಕನ್ನಿಸಿದ್ದೇನ ತಂದೆಯವರಿದ್ರು ಮತ್ತು ಮಲ್ಕಾಜಪ್ಪ ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ಹಿರಿಯರು, ಹಿಂದಿನ ಹಿರಿಯರು ಕೂಡ ಇದ್ರು. ನಾನು ಹಿಪ್ಪರಿಗೆ ಬಂದು 53-54 ವರ್ಷ ನಡೀತು. ಸಣ್ಣಾಗಿದ್ದಾಗ ನಾ ಹಿಪ್ಪರಿಗೆ ಬಂದು 53-54 ವರ್ಷ. 52 ವರ್ಷದಿಂದ ಇಲ್ಲಿ ನಾನು ಸಲಗರಕ್ಕೆ ನಡ್ಕೊತ್ತು ಬರ್ತಾ ಇದ್ದೀನಿ. ಮಾದನಿ ಹಿಪ್ಪರಿಗಿಂದ ಸಲಗರಕ್ಕೆ ನಡ್ಕೊತ್ತು ಬರ್ತಾ ಇದ್ದೀನಿ. ಎಲ್ಲಿ ಬರ್ತಾ ಇದ್ದೀನಿ ಅಂತ ಕೇಳಿದ್ರೆ ಒಳ್ಳೆ ಮಹಾರಾಜ ಅಂತ ಹೇಳಿದ್ರು. ಅವರು ನಾವು ಬಹಳ ಆತ್ಮೀಯರು. ಅವ್ರಿಗೆ ಏನು ರುಚಿಯಪ್ಪ ಊಟದೊಳಗಂತ ಕೇಳಿದ್ರೆ, ಅವ್ರ ವಿಶೇಷವಾಗಿರ್ತ ಅವ್ರ ಊಟ ಏನು ಅಂತ ಕೇಳಿದ್ರೆ ಚಪಾತಿ ದೂದ್ಕಿರ ಅಂದ್ರೆ ಬಹಳ ಪ್ರಿಯರ. ಅದಕ್ಕೆ ಇವತ್ತು ಚಪಾತಿ ದೂದ್ಕಿರ ಮಾಡ್ತೀವಿ, ಬರ್ಬೇಕು ನೀವು ಅಂತೇಳಿ ಮೊದಲು ಬಂದು ಹೇಳೋರು. ಇಂಥ ಆ ದಿವಸ ಬಂದು ಮುಖ ಮಾಡಿ ಅದು ಹೊಳ ಕೆಸದು ಹೋಗವ. ಆವಾಗ ನೋಡಿದ್ದು ನಾನು ಹೀಗೆ ನೋಡಾಕತ್ತೀನಿ ಸಲಗ. ಇನ್ನು ಅನುಭವ ಹೇಳ್ತಾ ಇದ್ದೀನಿ. ಯಾವಾಗ ಮಾದನಿ ಹೆಪ್ಪರಿಗೆ ಶರಣ ಶಿವಲಿಂಗೇಶ್ವರರ ಮಠಕ್ಕೆ ಇಲ್ಲಿ ಮರಿ ಆಗಂಗಿಲ್ಲ ಅಂತ ಇದೆ ಅನುಭವ. ನೀವು ನಂಬ್ರಿ ನಂಬದ ಇರ್ಲಿ, ನನಗೆ ಜरूरी ಇಲ್ಲ. ನೀವು ನಂಬೋದು ಸಕ ನಿಮಗೆ ನಮ್ಗೆ ಜरूरी ಇಲ್ಲ. ಮಾತು ಮಾದನಿ ಹಿಪ್ಪರಿಗೆ ಒಳಗೆ ಜನ ಅಂತ ಇದ್ರೆ ಹೈಕ್ ಹತ್ತೀನಿ. ನಾನು ಹೈಕ್ ಅಂದವನು ಇದ್ದೀನಿ. ಯಾವಾಗ ಬುದ್ಧತಾರ ಅವಾಗ ಬರ್ತಾರ ನೆನಪ. ಅಲ್ಲಿ ತನ್ನ ನೆನಪು ಬರಂಗಿಲ್ಲ, ಚಲೋ ನೆನಪಿಡ್ರಿ. ಹೈಕ್ ಅಂದ ಏನಾಯ್ತು ಚಲೋ ಕೇಳ್ರಿ. ನಾನು ಮೈಂದರಿಗೆ ಚೌಡೇಶ್ವರಿಯ ಗುಡಿ ಒಳಗೆ ಪುರಾಣ ಹೇಳಕ್ ಹೋಗಿದ್ದೆ. 3-4 ಪುರಾಣ ಹೇಳೀನಿ ಅಲ್ಲಿ. ಅಂತ ಸಂದರ್ಭದೊಳಗೆ ಸಸ್ತಾಪುರಕ್ಕೆ ಇದ್ವಿ ನಾವು. ಸಸ್ತಾಪುರಕ್ಕೆ ಇದ್ದಾಗ ಏನ್ ಹಾಕಿತ್ತು ಅಂತ ಕೇಳಿದ್ರೆ, ಕೆಲವಾರು ದಿವಸ ಕಂಚಿ ಭಿಕ್ಷಾ ಮಾಡೋರು ಇರ್ತಲ್ಲ, ಪೂಜೆ ಮಾಡೋರು ಇರ್ತಿದ್ದಿಲ್ಲ. ಅಂಥ ಸಂದರ್ಭದೊಳಗೆ ಯಾರ್ಯಾರು ಇರ್ತಾ ಇದ್ರು, ಯಾರ್ಯಾರು ಹೋಗ್ತಾ ಇದ್ರು. ಅಂಥ ಸಂದರ್ಭದೊಳಗೆ ನನಗೊಂದು ಏನಾಯ್ತು, ಮೈಂದ್ರಿಗೆ ಒಳಗೆ ಅಕ್ಕೋಬ ಚಂದಪ್ಪ ಅಂತಕ್ಕಂಥವನಿಗೆ ನಾ ಕೇಳಿ, ಏ ಚಂದಪ್ಪ ನೋಡು, ಮಠದ ಪೂಜೆ ಮಾಡೋರಿಲ್ಲ, ಚಲೋ ತಿಳ್ಕೊರ್ಯ, ಈ ಅಡಿಗೆ ಅಂದ್ರೆ ಉಪಯೋಗ ಆಗಂಗಿಲ್ಲ. ಶಬ್ದಗಳ ನೆನಪಿಡ್ರಿ. ಚಂದಪ್ಪ, ಅಕ್ಕೋಬ ಚಂದಪ್ಪ ನನ್ನಲ್ಲಿ ಕಂಚಿ ಭಿಕ್ಷೆ ಮಾಡೋರಿಲ್ಲ, ಪೂಜೆ ಮಾಡೋರಲ್ಲ, ಯಾರ್ಯಾರು ನೋಡು ತಮ್ಮ ಅಣ್ಣ. ಆಯ್ತು ನೋಡು ಒಂದು ಅಂದು ಪರವಾಗಿಲ್ಲ. ಯಾರು ಹೋಗಿತ್ತು, 2 ದಿನ ಹೋಗಿತ್ತು. ಅಲ್ಲಿ ಶಿವಪುತ್ರ ಪಣತಕ್ಕಂಥ ಮನೆ ಒಳಗಿರ್ತಿದ್ವಿ ನಾವು. ಗೊತ್ತಿರ್ಬೋದು ನೀವು, ಶಿವಪುತ್ರಕ್ಕೆ ಇರ್ಬೋದು. ಅವ್ರ ಮನೆಯಾಗಿದ್ದಾಗ ಅಲ್ಲೇ ಬಂದ ಚಂದಪ್ಪ, ಯಪ್ಪ ಒಂದು ನೋಡೇಳಿ ಅಂದ್ರೆ. ಆವಾಗ ಏನಾಯ್ತು ಅಂತ ಕೇಳಿದ್ರೆ, ಆಯ್ತಪ್ಪ ಅಂತಾನಿ, ಏನಿಲ್ಲ ನಿಮ್ಮಲ್ಲಿ ಪೂಜೆನೂ ಹಾಕದ, ಕಂಚಿ ಹಾಕದ, ಮುಂದೆ ನಡೆದ ನಿಮಗೆ ಮರಿನೂ ಹಾಕದ ಅಂದ್ರೆ. ನಾ ಬೇಡಕ್ಕೆ ಬಂದವಲ್ಲ, ಅಲ್ಲೇ ಕೂತಿ ಅವಾಗ
ಅಲ್ಲೇ ವ್ಯವಹಾರ ಇದು. ಏನಾಯ್ತು? ಆಯ್ತಪ್ಪ ಅಂತಂದಿರಿ. ನಾ ಇಲ್ಲಿ ಸಲಗರಕ್ಕೆ ಬಂದಿಲ್ಲ, ಪುರಾಣ ಮುಗಿಸ್ಕೊಂಡು ಹೋದ್ನಿ, ಒಮ್ಮೆ ನಡವಾರಕ್ಕೆ ಬಂದು ಹೋಗ್ಬಿಟ್ನಿ. ಮುಂದೆ ವಿಷಯ ಬೇರೆ ಅದ ಇರು, ಅದಕ್ಕೆ ಹೇಳ್ತೀನಿ ಯಾಕೆ ಹಿಂಗಾಗ್ಯದ ನನಗೆ ನೀವು ತಿಳ್ಕೊಬೋದು. ಸಕ್ಕರೆ ಮಾಡ್ಬೋದು, ನನ್ನ ಅನುಭವ ನಿಮ್ಮದೇನು ಜरूर ತಿಳ್ಕೊಂಡು ಅಷ್ಟೇ ಬಿಟ್ಟು ಅಷ್ಟೇ. ಆವಾಗ ಏನಾಯ್ತು ಅಂತ ಕೇಳಿದ್ರೆ, ಮರಿದೇವರನ್ನ ಈಗ ಮರಿ ಅನ್ನಕ್ಕೂ ಬರಂಗಿಲ್ಲ ನನಗೆ, ಅವ್ರು ದೊಡ್ಡ ಸ್ವಾಮಿಗಳಾದ್ರಿ. ಯಾಕ ಪಟ್ಟ ಅಂದ್ರೆ ದೊಡ್ಡವ್ರೆ. ಆವಾಗ ಅವ್ರನ್ನ 18 ವಯಸ್ಸಿರ್ಬೋದು ಅಂದಾಜು. ಆವಾಗ ಕರ್ಕೊಂಡು ಹೋದೆ, ಮಠದಾಗ ಹುಡುಗರು ಕಲ್ಯಾಣಕ್ಕೆ ಶಾಲೆಗೆ ಹೋಗಕ್ಕೆ ಹಚ್ಚಿದ್ರು. ಹೋದ ನಂತರ 2 ವರ್ಷ ಏನೋ ನನಗೆ ಅನ್ನಕ್ಕೆ ಬರೋಂಗಿಲ್ಲ, ನಾ ಶಾಲಿನ ಕಲ್ತಲ್ಲ. ಏನ್ರಿ ಅವು ಮುಂದೆ ಮ್ಯಾಟ್ರಿಕ್ ಆಗೋಣ, ಹಾಂ PUC ಸೆಕೆಂಡರಿ ಏನೋ ಅಂತಾರಲ್ಲ, ಒಂದು ಡಿಗ್ರಿ ಇಲ್ರಿ ಅದು, ಅಷ್ಟೇ ಐತಲ್ಲ. ಅಲ್ಲಿ ಕಲ್ಯಾಣಕ್ಕೆ ಕಲ್ತು ಬಿಡುವಾಗ ನನ್ನ ವ್ಯವಸ್ಥೆ ಪ್ರಕಾರ ನಾನು ಈಗಿರ್ತಕ್ಕಂಥ ಅಭಿನವ ರಾಮಲಿಂಗ ಶಿವಶರಣ ಸ್ವಾಮಿಗಳಿಗೆ ನಾ ಕೇಳ್ಕೊಂಡೆ, ನಮ್ಮಲ್ಲಿ ಶಾಲಿ ನೀಗಂಗಿಲ್ರಪ್ಪ, ಕೊಡೋದು ಆಗಂಗಿಲ್ಲ, ಅದಕ್ಕೆ ನೀವು ಇಷ್ಟೇ ಇದ್ದು ಮತ್ತೆಲ್ಲರೂ ಪುರಾಣ ಪ್ರವಚನ ಮಾಡ್ಕೊತಿದ್ದೆ ಅಂದ್ರೆ ಬೇಸ್ ಆಗ್ತದಿಲ್ರಿ, ನಾ ಕಲಿತೀನಿ ಅದು. ಕಲಿತೀನಿ ಅಂದ್ರೆ ನೋಡಪ್ಪ, ನನಗೆ ಕೊಡ್ತಕ್ಕಂಥ ತಾಕತ್ತಿಲ್ಲ, ಮತ್ತು ಇನ್ನುವರೆಗೂ ನನಗೆ ಬ್ಯಾಂಕ್ ಗೊತ್ತಿಲ್ಲ, ಗೊತ್ತಿಲ್ಲ. ಮತ್ತು ನನಗೆ ಕಲಿಸೋದಾಗ ನಾ ಕಲಿತೀನಿ ಅಂತೇಳಿ ಮಠ ಬಿಟ್ಟು ಹೋಗೋದು. ಅವ್ರಿಗೆ ಶಿಕ್ಷೆ ಕೊಡ್ತೀನಿ, ಉಪದೇಶ ಮಾಡೀನಿ, ಸನ್ಯಾಸಿ ಶಿಕ್ಷೆ ಕೊಡ್ತೀನಿ. ಇವತ್ತು ಸನ್ಯಾಸಿ ಅಲ್ಲ, ಆವಾಗ ಸನ್ಯಾಸಿ ಆಗ್ಯಾನೆ, ಈಗೂ ಸನ್ಯಾಸಿ ಆಗ. ಆವಾಗ ಹೋದ್ರು ಯಾವ ಸಿದ್ದೇಶ್ವರ ಹಾಕೋರು, ಅಲ್ಲಿ BA ತನ ಓದ್ಕೊಂಡ್ರು, ಮುಂದೆ ಎಲ್ಲ ಸುತ್ತೂರು ಮಠಕ್ಕೆ ಓದ್ಕೊಂಡ್ರು. ಒಳ್ಳೆಯ ಅವರು ಅಭಿಲಾಷೆ. ಈಶ್ವರನ ಸ್ವಾಮಿಗಳು ಏನಪ್ಪ ಅಂತ ಕೇಳಿದ್ರೆ ಒಂದು ಅಭಿಲಾಷೆ. ಅಂತ ಅಭಿಲಾಷೆನ ಈಡೇರಿಸ್ಕೊಂಡವ್ರು ಯಾರಾದ್ರೂ ಇದ್ರೆ, ಹಠ ಮಾಡಿ ಈಡೇರಿಸ್ಕೊಂಡವ್ರು ಇದ್ದರು ಈಶ್ವರನ ಸ್ವಾಮಿಗಳು ದಕ್ತವ್ರು, ಮತ್ತೆ ದಕ್ಕಂಗಿಲ್ಲ, ಅರ್ಧೋಟಿಗೆ ಬಿಟ್ಟು ಬರ್ಬೇಕಾಗ್ತದೆ. ಅಷ್ಟೆಲ್ಲ ಆಯ್ತು. ಬಂದರು ನಮ್ಮಲ್ಲಿ ಯೋಗಿಲ್ಲವು, ನಮ್ಮಲ್ಲಿ ಪಟ್ಟ ಕಟ್ಕೊಳಕ ಯೋಗಿಲ್ಲ. ಈಗ ಹೇಳ್ತೀನಿ ಅದ್ರ ಉದ್ದೇಶ, ಶರಣ ಶಿವಲಿಂಗೇಶ್ವರನ ಮಠಕ್ಕೆ ಪಟ್ಟ ಆಗಂಗಿಲ್ಲ, ಆದ್ರೂ ದಕ್ಕಂಗಿಲ್ಲ. ಯಾಕೆ ನನಗೆ ಇವತ್ತು ಅನುಭವವಾಗಿದೆ, ಈಗ ಅನುಭವವಾಗಿದೆ. ಯಾಕಂತ ಕೇಳಿದ್ರೆ 2-3 ಸಲ ಪ್ರಯತ್ನ ಪಟ್ಟರು, ಸತ್ತಾಪುರವರು ಎದುರವರು 2 ಸಲ ನಾನು ಹೇಳೇನೆ ಅವ್ರಿಗೆ. 2008, 9 ಇರ್ಬೋದು. ಅಂತ ಸಂದರ್ಭದೊಳಗೆ ನಾನು ಈಶ್ವರನ ಸ್ವಾಮಿಗಳಿಗೆ ಹೇಳಿ, ಆಯ್ತಪ್ಪ ಹೋಯ್ತು, ಇಂದ ಜಗಳಿಲ್ಲ, ಜೂಟಿಲ್ಲ, ಕೋರ್ಟ್ ಇಲ್ಲ, ಏನಿಲ್ಲ ಅಂತ ಸಂದರ್ಭ ಹೇಳಿನಿ ಅವ್ರಿಗೆ. ಏನು ಊಟ ಅವರೇ ಊಟಕ್ಕೆ ನೀಡಕ್ಕೆ ಹಚ್ಚಿದ್ರು, ನಾವು ಒಬ್ಬನೇ, ಅವ್ರು ಒಬ್ಬನೇ, ಯಾರಿಗೆ ಮಾಡಿದಾಗ. ಅಂಥ ಸಂದರ್ಭದೊಳಗೆ ನೋಡಪ್ಪ ಮರಿದೇವ್ರೆ, ಮತ್ತೆ ಹೆಂಗೇನು ಮಾಡಿ ಅಂತೇಳಿ 2010 ಜಗಳದಾಗ ಊಟಿಲ್ಲ, ನಮ್ಗೆ ಕಲ್ಪನೆಗಿಲ್ಲ, ಮುಂದೆ ಜಗಳ ಬರ್ಕೊಳ್ಳೋದು ಕಲ್ಪನೆ ಇಲ್ಲ ನಮಗೆ. ಅಂಥದ್ರೊಳಗೆ ನಾವು ಮತ್ತೆ ಪಥ ಕಟ್ಟುನು ಅಂತ ಅಂದಾಗ ಅದು ಯೋಗಿಲ್ಲ. ಯಾರು ಇದಕ್ಕೆ ನಾವು ಒಬ್ಬನೇ ಸಾಕ್ಷಿ, ನಾನು ಒಬ್ಬನೇ ಸಾಕ್ಷಿನ ಉಳಿ, ಅದೇನೋ ಒಂದು ಪ್ರಸಂಗ ಬಂತು, ಉಳಿಲಿ ತೋರಿ ಅಂದ್ರೆ ಇಲ್ಲಿ ತನಕ ಉಳಿತದೆ. ಮತ್ತು ನಡಬಾರ್ಕ ಇದು ಜಗಳಗತ್ತು. ಮತ್ತೀಗ ಎದುರೇ ಕೂತಾರ ಶಸ್ತಾಪುರದವರು, ಅವರು 2-3 ಸಲ ಪ್ರಯತ್ನ ಮಾಡಿದ್ರು, ಆಗೂ ಆಗಿಲ್ಲ. ಹಂಗ ಯಾಕಾಗಿದೆ ಅಂತ ಕೇಳಿದ್ರೆ, ಮಾರನ ಹಿಪ್ಪರಿಯೊಳಗ 100 ವರ್ಷಗಳ ಹಿಂದ 4 ಮಂದಿಗೆ ಬಿಟ್ಟಿದ್ರು ಅಧಿಕಾರ ಕೊಡ, ಪಟ್ಟದ ಮಾಡಾಕ ಅಧಿಕಾರ, ಶರಣ ಮಕ್ಕಳ ಮಠಕ್ಕೆ ಅಧಿಕಾರ ಮಾಡಾಕ. ಅಧಿಕಾರ ಕೊಡಾಕ 4 ಮಂದಿಗೆ ಬಿಟ್ಟಿದ್ರು. ಆ 4 ಮಂದಿ ಒಳಗ 2 ಮದುವೆ ಆದರು. ಯಾರು? ಗುರುಪಾಲಪ್ಪ ಭಟ್ರಿಗೆ ಅಂತ ಅಣ್ಣವ್ರಿಗೆ ಬಿಟ್ಟಿದ್ರು, ಮತ್ತು ಟರ್ಕಿ ಚಂದ್ರಶೇಖರ್ ಅಣ್ಣವ್ರಿಗೆ ಬಿಟ್ಟಿದ್ರು. ಚಂದ್ರಶೇಖರ್ ಅಣ್ಣವನು ಮದುವೆ ಮಾಡ್ಕೊಂಡ, ಭಟ್ರಿಗೆ ಗುರುಪಾಲಪ್ಪನವನು ಮದುವೆ ಮಾಡ್ಕೊಂಡ, ಇನ್ನಿಬ್ಬರು ಉಳಿದ್ರಲ್ಲ. ಇವಾಗಿಲ್ಲಲ್ಲಿ
ಆ ಮಾತನ್ನು ಹೇಳ್ತಾ ಇದ್ದೀನಿ. ನನ್ನಲ್ಲಿ ದ್ವೇಷ ಇಲ್ಲ, ಏನೂ ಇಲ್ಲ. ಆದ್ರೆ ನಾನು ಹೇಳ್ತಾ ಆ ಸ್ಥಾನದ ಮಹಿಮೆಯನ್ನು ಹೇಳ್ತಾ ಇದ್ದೀನಿ. ಕೊನೆಗೆ ಏನಾಯ್ತು ಅಂತ ಕೇಳಿದ್ರೆ, ಮುಗೋಳ ಅಪ್ಪಾಜಿಯವ್ರನ್ನ ಅಲ್ಲೇ ಬಿಟ್ಟಿದ್ರು. ಯಾವ ತೊಂದರೆಯಿಂದ ಹೋಗ್ಯಾರ ಗೊತ್ತಿಲ್ಲ. ಅವರು ಹೊರಗೆ ಹೋದ್ರು, ಅಲ್ಲಿ ಅಧಿಕಾರಿ ಆಗಿಲ್ಲ. ಮೈಂದ್ರಿಗೆ ಶಿವಶರಣನ ಸ್ವಾಮಿಗಳ ಪ್ರವಚನಕಾರ, ಅವರಿಗೂ ಶ್ರೀಮಠಕ್ಕೆ ಬಿಟ್ಟಿದ್ರು, ಮಾದರಿ ಹಿಪ್ಪರಿಗೆ ಮಠಕ್ಕೆ ಬಿಟ್ಟಿದ್ರು. ಅವರಿಗೂ ಆಗಿಲ್ಲ. ಕೊನೆಗೆ ಹಂಗೆ ಅವ. ಇನ್ನು ಶಸ್ತಾಪುರ ಮಠ ಆದ್ರೂ ಹಂಗೆ ಇರ್ತದೆ. ಯಾವ್ಯಾರ ಬಂದ್ರು ಪಟ್ಟ ಕಟ್ತಾರಂದ್ರೆ ಚಟ್ಟ ಹಾಕದ. ಆ ಮಠಕ್ಕೆ ಪಟ್ಟ ಆಗಂಗಿಲ್ಲ. ಅಧಿಕಾರ ಕೊಡ್ಬೋದು, ಅವ್ರು ನಡೆಸ್ಕೊಂಡು ಹೋಗ್ಬೋದು. ಇಲ್ಲದೇ ಇದ್ರೆ ಶಸ್ತಾಪುರ ಮಠ ಊರನ್ನ ಅವ್ರು ನಡೆಸ್ಕೊಂಡು ಹೋಗಬೇಕು ವಿನಃ ಅದು ನಡೆಸಿಲ್ಲ ಅಂದ್ರೆ ಆ ಮಠನೇ ಹಾಳಾಗ್ತದೆ. ಆ ಹಾಳಾದ್ರೆ ಊರಿಗೆ ಹಾಳಾಗ್ತದೆ. ನಡೆಸ್ಕೊಂಡು ಹೋಗೋ ಪ್ರಯತ್ನ ಆಗಬೇಕು. ಹುಚ್ಚು ಖರ್ಚು ಮಾಡಬಾರ್ದು. ಅದಕ್ಕೆ ಹೆಂಗೆ ಸಂಸಾರದ ಲೆಕ್ಕದಲ್ಲ ಹಂಗೆ ಮಾಡ್ಕೋಬೇಕು. ಅದಕ್ಕೆ ಅದು ಆಗಂಗಿಲ್ಲ ಅಂತ ಕೇಳಿದ ನಮ್ಮ ಈಶ್ವರನ ಸ್ವಾಮಿಗಳಿಗೆ ಅದು ಯಾವ ಬೇಟ ಬಾಳ್ಕೊಂಡ ಆ ಮಠದ ಅರ್ಧ ಎಕರೆ ಜಮೀನದ ಆ ಮಠವನ್ನ ಅವ್ರು ನಡೆಸ್ಕೊಂಡು ಹೋಗ್ಬೇಕು. ನಡೆಸೋದು ಬಿಡುದು ಅವ್ರ ಕಡೆ. ಅದನ್ನ ನಡ್ಸ್ಕೊಂಡು ಹೋಗ್ಬೇಕು. ಅವ್ರು ಇದನ್ನ ನಡ್ಸ್ಕೊಂಡು ಹೋಗ್ಬೇಕು. ಇವರು ಸಹ ಸತ್ತಾಪುರಿ ನೋಡ್ಬೇಕು. ಕಷ್ಟ ಇಲ್ಲ, ಬರಬೇಕು, ಹೋಗ್ಬೇಕು. ಬಾಲ್ಕಿನ ಮಠ ನೋಡ್ಕೋಬೇಕು, ಸುಧಾರಣೆ ಮಾಡಬೇಕು. ಎಲ್ಲೇ ನಾನು ನೋಡ್ತೀನಿ ಮಾಡ್ತೀನಿ ಕೆಲಸ ಆಗಂಗಿಲ್ಲ. ಏನಾರ ಕೈ ಹಚ್ಚಬೇಕು. ಭಕ್ತರು ಅಲ್ಲಿನೂ ಆಗ್ತಿಲ್ಲ, ಅಲ್ಲೇ ಮಾಡಬೇಕು, ಇಷ್ಟೇ ಮಾಡ್ಬೇಕು. ಖರ್ಚು ಇತ್ತ ಬಂದು ದಿಲ್ಲಿ ಮಾಡ್ರಿ, ಅತ್ತ ಬಂದು ಹತ್ತು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಈಶ್ವರ ಸ್ವಾಮಿಗಳು ಯಾಗಪ್ಪ ಅಂತ ಕೇಳಿದ್ರೆ ಅತ್ಯಂತ ಅವರು ವಿದ್ವಾಂಸರು. ಅದಕ್ಕಾಗಿ ಅವರು ಯುದ್ಧಕ್ಕೆ ಏನು ಮತ್ತೆ ಕೇಳಿದರೆ ಎಲ್ಲಿಯೂ ಆಗಿಲ್ಲ ಅಂದ್ರೂ ಕೂಡ, ಎಲ್ಲಿಯೂ ಸಾಧ್ಯ ಆಗಿಲ್ಲ ಅಂದ್ರೂ ಕೂಡ ತನ್ನ ತಾಯಿ ನಾಡಿಗೆ ಬಂದು ಸದಗರು ಹುಟ್ಟಿದ್ದು. ಕೊನೆಗೆ ಹುಟ್ಟಿದ ಜಾಗದಾಗ ಬಂದು ಇಲ್ಲೇ ಅಲ್ಪಾವಧಿ ಇರ್ತಕ್ಕಂಥ ಮಠ, ಆ ಮಠಕ್ಕೆ ಅಧಿಕಾರಿಗಳು ಕೊಟ್ಟರೆ ನೀವು ಅದು ಬೆಳ್ಕೊಂಡು ಹೋಗ್ಬೇಕು. ಹೆಂಗಾಯ್ತು ಅಂತ ಕೇಳಿದ್ರೆ ಅದು ಮಾದನ ಹಿಪ್ಪರಿಗೆಯ ಶರಣರು ಇನ್ನೊಬ್ರು ಆಳಂದ ಸುತ್ತೊಂದು ಊರು ನೆನಪು. ದುತ್ತಿರ್ಗಾಂವ ಮಠದ ವೀರೇಶ ಶರಣರು ಅವರು ಎಲ್ಲಿ ಹೋಗಲಾರದ ಅಲ್ಲೇ ಬೆಳೆದು ಅಲ್ಲೇ ಇದ್ದು ವೀರೇಶ ಶರಣರು ಅಂತೇಳಿ ಯಾವ ಊರ್ ಕೇಳಿ ಹೋಗಲಾರದ ಊರಾಗ ಹುಟ್ಟಿ ಊರಾಗ ಬೆಳೆದು ಊರಾಗ ಮಾತನಾಡಿರ್ತಕ್ಕಂಥ ಒಬ್ಬ ದುತ್ತಿರ್ಗಾಂವ ವೀರೇಶ ಶರಣರು. ಅದೇ ತೆರನಾಗಿ ಮಾದರಿ ಹಿಪ್ಪರಿಗೆ ಸದ್ಗುರು ಶರಣ ಶಿವಲಿಂಗೇಶ್ವರ ಒಬ್ಬರು ಅವರು ಎಲ್ಲಿ ಹೋಗಲಾರ್ದ ತನ್ನಲ್ಲೇ ಹುಟ್ಟು ತನ್ನ ಮನೆಯೊಳಗೆ ಲಿಂಗೈಕ್ಯರಾಗಿರ್ತಕ್ಕಂಥ ಮಠ, ಮನೆ ಹೋಗಿ ಮಠ ಯಾವ್ದಾದ್ರು ಅಂತ ಕೇಳಿದ್ರೆ ಅದು ಸದ್ಗುರು ಶರಣ ಶಿವಲಿಂಗೇಶ್ವರ ಮಠ ಅಂತ ನಾನು ಕೈ ಎತ್ತಿ ಹೇಳ್ಬೋದು. ಅದಕ್ಕಾಗಿ ಯಾಕಂತ ಕೇಳಿದ್ರೆ ಮಹಾತ್ಮರು ಯಾವ ತೆರನಾಗಿರ್ತಾ ಇದ್ದಾರೆ, ಯಾವ ತೆರನಾಗಿಲ್ಲ ಅಂತಕ್ಕಂಥದ್ದು ಕೇಳಕ್ ಬರಂಗಿಲ್ಲ, ಮಾಡಕವರೇ. ಅದಕ್ಕಾಗಿ ನೀವೆಲ್ಲ ಯಾವ ಅಭಿನವ ರಾಮಲಿಂಗ ಶಿವಶರಣ ಸ್ವಾಮಿಗಳಿಗೆ ಈ ನಮ್ಮ ಸಲಗರ ಗ್ರಾಮದ ತಾಯಿ ತಂದೆಯರು ಉಡ್ಯಾಗ ಹಾಕಿನ ನನ್ನ ಮಗ ಇದ್ದ, ಈಗ ನಿಮ್ಮ ಮಗ ಆಗಿ ಉಳಿತಾ ಇದ್ದಾನೆ. ಅದಕ್ಕಾಗಿ ಅವ್ರನ್ನ ಒಳ್ಳೆ ಪೋಷಣೆಯಿಂದ ರಕ್ಷಣೆ ಮಾಡ್ತಾ ಇರ್ರಿ ಅಂತ ಹೇಳುತ್ತಾ ನನ್ನೆರಡು ಮಾತುಗಳಿಗೆ ನಾನು ಕಾಣಿಸುತ್ತೇನೆ. ಗೌರವ ಅಧ್ಯಕ್ಷರು, ಪರಮ ಪೂಜ್ಯರು, ತ್ರಿಕಾಲ ಜ್ಞಾನಿಗಳು, ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳು, ರಾಜಶೇಖರ ಮಹಾಸ್ವಾಮಿಗಳವರು, ಶ್ರೀ ಶಾಂತಲಿಂಗೇಶ್ವರ ವಿರಕ್ತ ಮಠ ನಂದಗಳ ಪರಮ ಪೂಜ್ಯರ ಶ್ರೀಚಂದ್ರಕ್ಕೂ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಪರಮ ಪೂಜ್ಯಗೆ ನಿಮ್ಮ ನಿಮ್ಮೆಲ್ಲರ ಪರವಾಗಿ ಜೋರವಾದ ಚಪ್ಪಾಳೆ ಮುಖಾಂತರ ತುಂಬೂರಾದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಲ್ಲಿನಾಥ್ ರೇವಣಸಿದ್ದಪ್ಪ ಖೇಡ ಅವರು ಆಗಮಿಸಬೇಕು. ಪರಮ ಪೂಜೆಗೆ ಮಲ್ಲಿನಾಥ್ ರೇವಣಸಿದ್ದಪ್ಪ ಖೇಡ ಅವರು ಆಗಮಿಸಿ ಪೂಜರಿಗೆ ಸನ್ಮಾನಿಸಿ ಗೌರವ ಸಮರ್ಪಣೆಯನ್ನು ಮಾಡಬೇಕೆಂದು ಕೇಳ್ಕೊತಾ ಇದ್ದೇವೆ.
ನಮ್ಮೆಲ್ಲರ ಪರಮಾರಾಧ್ಯ ಗುರುಗಳಾಗಿರುವ ಶ್ರೀಮದ್ ನಿವೃತ್ತದಾರ ವೈರಾಗ್ಯ ಸಿಂಹಾಸನಾಧೀಶ ಏಕೋರಾಮ ಕಳಕಮಲ ಸಂಜಾತ ಶ್ರೀ 1820 ಗುರುಗಳು ಮಹಾಸ್ವಾಮಿಗಳವರ ಹರಿದಾವರದಲ್ಲಿ ಅನಾಥತೆಗಾಗಿ ನಮಸ್ಕಾರವನ್ನು ಸಮರ್ಪಿಸಿ ಆದ್ಯ ವಚನಕಾರನು ಶರಣ ಧರ್ಮದ ಆದ್ಯ ಪ್ರವರ್ತಕನೂ ಆಗಿರುವಂತಹ ವಿಶ್ವಮಾನ್ಯ ಶರಣ ದೇವರ ದಾಸಮಯ್ಯನವರ ಬಳಿಬಿಡಿದು ಬಂದಿರತಕ್ಕಂಥ 20ನೇ ಶತಮಾನದಲ್ಲಿ ಮತ್ತೆ ಆ ಶರಣ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಮಾಜಿಕ ನ್ಯಾಯದ ತಳಹದಿಯ ಮೇಲೆ ಸಾಮರಸ್ಯದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಹೋರಾಟವನ್ನು ಮಾಡಿ ಕ್ರಾಂತಿಯನ್ನು ಮಾಡಿ ಯಶಸ್ವಿಯಾಗಿ ಆ ಕ್ರಾಂತಿಯ ಫಲವಾಗಿಯೇ ಇವತ್ತು ಹಲವಾರು ಮಠಗಳ ರಚನೆ ಆಗಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಅಕ್ಕಲಕೋಟೆ ಶಿವಯೋಗಿ ರೇವಣಸಿದ್ಧ ಶಿವಶರಣ ಮಹಾಸ್ವಾಮಿಗಳಲ್ಲೂ ಕೂಡ ಅನಂತ ಪ್ರಕಾರಗಳು ನಮಸ್ಕಾರವನ್ನು ಸಮರ್ಪಿಸಿ ಆ ಪರಂಪರೆಯ ಬಳಿದು ಬಂದಿರತಕ್ಕಂಥ ಸಲಗರ ಗ್ರಾಮದ ಪರಮ ಪೂಜ್ಯ ರಾಮಲಿಂಗ ಶಿವಶರಣರ ಮಠಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಅಭಿನವ ರಾಮಲಿಂಗ ಶಿವಶರಣ ಮಹಾಸ್ವಾಮಿಗಳವರಲ್ಲಿ ಈ ಪಟ್ಟಾಧಿಕಾರ ಮಹೋತ್ಸವದ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಪರಮ ಪೂಜ್ಯರಲ್ಲಿ ಗಣ್ಯಮಾನ್ಯರಲ್ಲಿ ಶರಣೆಯರಲ್ಲಿ ಶರಣಾರ್ಥಿಗಳು ಈ ಸಮಾರಂಭ ಇದೊಂದು ಚಾರಿತ್ರಿಕವಾಗಿರ್ತಕ್ಕಂಥ ಐತಿಹಾಸಿಕತೆಯನ್ನು ಪುನರ್ ನೆನಪು ಮಾಡಿಕೊಳ್ತಕ್ಕಂಥ ಒಂದು ಅರ್ಥಪೂರ್ಣವಾಗಿರುವಂಥ ಸಮಾರಂಭ ಅನ್ನೋದು ನಮ್ಮ ಭಾವನೆಯಾಗಿದೆ. ನಿಮಗೆಲ್ಲ ಗೊತ್ತಿದ್ದಂತೆ ಈ ದೇಶ ಧರ್ಮದ ಕೊಟ್ಟಿಲು ದೇವರುಗಳ ಬೀಡು ಅನಿಸಿಕೊಂಡು ಬಂದಿದ್ದರೂ ಕೂಡ ವೇದೋಪನಿಷತ್ತು ರಾಮಾಯಣ ಮಹಾಭಾರತ ಅಷ್ಟಾದಶ ಪುರಾಣಗಳಿಗೂ ಕೂಡ ಜ್ಞಾನ ಸಂಪತ್ತನ್ನು ಕೊಟ್ಟಿರಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಶ್ರಮಿಕ ವರ್ಗದ ದುಡಿಮೆ ಮಾಡಿ ಬದುಕಿ ಅದ್ವಿತೀಯವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ದೇಶಕ್ಕೆ ಉತ್ಪಾದಕ ವರ್ಗಗಳಾಗಿ ಲೋಕ ಕಲ್ಯಾಣವನ್ನು ಮಾಡಿ ಆಳುವ ಅರಸರಿಗೆ ಅದು ರಾಜ್ಯ ಪ್ರಭುತ್ವ ಇರುವಾಗಲಿ ಅಥವಾ ಪ್ರಜಾಪ್ರಭುತ್ವ ಇರುವಾಗಲೂ ಆಗಲಿ ತೆರಿಗೆಯನ್ನು ಕಟ್ಟತಕ್ಕಂಥ ಶ್ರಮ ಸಂಸ್ಕೃತಿಯ ಕಾಯಕ ಸಮುದಾಯದ ಜನಾಂಗದ ತೆರಿಗೆಯ ಮೇಲೆ ಬದುಕ್ತಕ್ಕಂಥ ಈ ನಾಡಿನಲ್ಲಿ ತೆರಿಗೆ ಕಟ್ಟಿ ಇತರರ ಬಾಳಿಗೆ ಬಳತಾಗ್ತಕ್ಕಂಥ ಜನರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಸಮಾಜ ಸಾಮರಸ್ಯ ಮತ್ತು ಗೌರವದಿಂದ ಬರತಕ್ಕಂಥ ದಿಸೆಯಲ್ಲಿ ಇರದೇ ಇರತಕ್ಕಂಥ ವ್ಯವಸ್ಥೆಗೆ ಮಂಗಲವನ್ನು ಹಾಡಿ ಮತ್ತೆ ಆ ಪ್ರಜಾಪ್ರಭುತ್ವ ಧಾರ್ಮಿಕ ಸ್ವಾತಂತ್ರ್ಯವನ್ನು ಒಳಗೊಂಡು ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಡ್ತಕ್ಕಂಥ ದೃಷ್ಟಿಯಲ್ಲಿ ಬಹುದೊಡ್ಡ ಒಂದು ಹೋರಾಟವನ್ನು 20ನೇ ಶತಮಾನದ ಆದಿಭಾಗದಲ್ಲಿ ಈ ಭಾಗದಲ್ಲಿ ಅಕ್ಕಲಕೋಟೆಯ ಶಿವಯೋಗಿ ರೇವಣಸಿದ್ಧ ಶಿವಶರಣರು ಮಾಡಿದ ಕಾರಣವಾಗಿ ನಾವು ನೀವೆಲ್ಲ ಈ ವೇದಿಕೆಯ ಮೇಲೆ ಸಮಾವೇಶ ಬಂದಿದ್ದೇವೆ. ಇದೊಂದು ಚಾರಿತ್ರಿಕ ಘಟನೆ. ಆ ಅರ್ಥದಲ್ಲಿ ಸಲಗರ ಗ್ರಾಮ ಭಾಳ ಪುಣ್ಯವಂತ ಗ್ರಾಮ ಅಂತ ಅನ್ಕೋಬೇಕಾಗಿದೆ. ನಾವು ಸುಮಾರು 60-70ರ ದಶಕದಲ್ಲಿ ಅಕ್ಕಲಕೋಟೆಯ ರೇವಣಸಿದ್ಧ ಶಿವಶರಣರ ಹೋರಾಟದ ಫಲವಾಗಿ ಪ್ರಾರಂಭವಾಗಿರ್ತಕ್ಕಂಥ ಕೇದಾರ ಪೀಠದ ಸ್ವತಂತ್ರ ಮಠವಾಗಿರ್ತಕ್ಕಂಥ ಗುಳೇದಗುಡ್ಡ ಜಗದ್ಗುರು ಗುರುಸಿದ್ದೇಶ್ವರ ಬರಮಠದ ಪ್ರಥಮ ಪೀಠಾಧಿಪತಿಯಾಗಿರ್ತಕ್ಕಂಥವರು, ಹಾಗೆಯೇ ಕಾಶಿಯಲ್ಲಿ ವೈಯಾಕರಣ ಕೇಸರಿ ಪದವಿಯನ್ನು ಪಡೆಯಲಿಕ್ಕೆ ಅರ್ಹರಾಗಿ ಆ
ಬನಾರಸ್ ವಿಶ್ವವಿದ್ಯಾಲಯ ಸಂಸ್ಥಾಪಕರಾಗಿರ್ತಕ್ಕಂಥ ಪಂಡಿತ್ ಮದನ್ ಮೋಹನ್ ಮಾಲಿಯವರಿಂದ ವೈಯಾಕರಣ ಕೇಸರಿ ಬಿರುದನ್ನು ಪಡೆದು ಕಲಿಯುವಾಗಲೇ ಕಲಿಸುವ ವಿಧಾನವನ್ನು ಕೂಡ ಇಟ್ಟುಕೊಂಡು ದೇವಸ್ಥಾನದಲ್ಲಿಟ್ಟೆ ಹಾಕಿರ್ತಕ್ಕಂಥ ದೇವಸ್ಥಾನದ ಹೊಸಲೆಯ ಮೇಲೆ ಹಾಕಿರ್ತಕ್ಕಂಥ ಕಡಲೆ ಅಕ್ಕಿ ಮುಂತಾದ ಧಾನ್ಯಗಳನ್ನು ಆಯ್ದುಕೊಂಡು ಬಂದು ಬದುಕಿ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ಈ ಹಿಂದುಳಿದ ವರ್ಗದ ಸಮುದಾಯದಲ್ಲಿ ಮೊಟ್ಟ ಮೊದಲನೆಯ ಜಗದ್ಗುರುಗಳಾಗಿರ್ತಕ್ಕಂಥವರು ಕಸ್ತು ಜಗದ್ಗುರು ದುರ್ಜತಿ ಪಟ್ಟದಾರಿ ಮಹಾಸ್ವಾಮಿಗಳು. ಆ ಹೋರಾಟದ ಫಲವಾಗಿ ಇವತ್ತು ನಾವೆಲ್ಲ ಸ್ವತಂತ್ರವಾಗಿರ್ತಕ್ಕಂಥ ಧಾರ್ಮಿಕ ಸ್ವಾತಂತ್ರ್ಯ ನೆಲೆಯಲ್ಲಿ ನಮ್ಮದೇ ಆಗಿರ್ತಕ್ಕಂಥ ನೆಲೆಯನ್ನು ಕೊಂಡುಕೊಂಡು ನಮ್ಮ ಜೊತೆಗೆ ಎಲ್ಲರನ್ನೂ ಸಮಾನ ಮಾಡಿಕೊಂಡು ಧಾರ್ಮಿಕ ಸ್ವಾತಂತ್ರ್ಯ ಸರ್ವರ ಜೀವನ ಹಕ್ಕು ಅನ್ನತಕ್ಕಂಥದನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ವಿಶೇಷವಾದಂಥ ಒಂದು ಕೆಲಸಗಳು ಇಲ್ಲಿ ನಡೀತಾ ಇದ್ದಾವೆ. ಅಂಥ ಸಂದರ್ಭದಲ್ಲಿ ಈಗಾಗಲೇ ಹೇಳಿದಂತೆ ನಮ್ಮ ಗುರುಗಳು ಇಲ್ಲೆಲ್ಲ ಬರ್ತಾಯಿದ್ರು. ಸಲಗರ, ಮೈಂದರಿಗೆ, ಹಿರೋಳಿ ಮುಂತಾದವು ಬರ್ತಾಯಿದ್ರು. ಅವಾಗ ಹೆಂಗೆ ಇಲ್ಲೆಲ್ಲ ಬಸ್ ಇರಲಿಲ್ಲ. ಗುರುಗಳಿಗೆ ಒಂದು ಕುದುರೆ ಮಾಡ್ತಿದ್ವಿ ಬಸ್ ಕುದುರೆ ಮೇಲೆ ಗುರುಗಳು ಕುಂದಿರ್ತಿದ್ರು. ನಾವೆಲ್ಲ ಪೂಜಾ ಸಾಮಾನು ಗಂಟು ಹೊತ್ಕೊಂಡ್ಕೊಂಡು ನಡ್ಕೊತ ಬರೋದಿಲ್ಲ ಸಲಗರ ಗ್ರಾಮ. ಆ ಸಲಗರ ಗ್ರಾಮದಲ್ಲಿ ಬಂದಾಗ ಅವತ್ತಿನ ದಿನಮಾನದಲ್ಲಿ ಅವತ್ತಿಲ್ಲಿ ಶಶಿಧರ ದೇಸಾಯಿ ಅಂತ ಇದ್ರು, ಅವರ ಅಪ್ಪವರು ಇದ್ದರು, ಶಿವಗುಂಡೇನವರು ಅಂತಂದರು. ಒಂದಷ್ಟು ಪ್ರತಿ ಸಾಮಾನ್ಯವಾಗಿ ಅವತ್ತಿನ ದಿನಮಾನದಲ್ಲಿ ಈ ಭಾಗದ ಜನರಲ್ಲಿ ಪ್ರತಿ ಮನೆಗೂ ಒಂದು ಕೃಷಿ ಕಾಯಕರ ಮತ್ತು ಹೊಲ ಮತ್ತು ಬಾವಿ ಇರುವುದಾನೆ. ನಾವೆಲ್ಲ ಇಲ್ಲಿ ಬಂದಾಗ ಆ ಬಾವಿಗೆ ಈಶಾಡಕ್ಕೆ ಹೋಗ್ತಿದ್ವಿ ಗುರುಗಳ ಜೊತೆಯಲ್ಲಿ ಬಂದಾಗ. ಆವತ್ತಿನ ಈ ಸುಮಾರು 45 ವರ್ಷಗಳ ಹಿಂದಿನ ನೆನಪು ನಾವು ಬಂದು ಹೋಗಿದ್ದೀವಿ. ಇವತ್ತು ನೆನಪಾಗ್ತದೆ. ಅವತ್ತು ವಿದ್ಯಾರ್ಥಿ ಆಗಿದ್ದೀವಿ, ಒಟು ಆಗಿದ್ದೀವಿ, ಸೇವಾದಾರಿ ಆಗಿದ್ದೀವಿ. ಅಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು ಇವತ್ತು ಮತ್ತೆ ಈ ಮಠದಲ್ಲಿ ಆ ಪರಂಪರೆಯ ಶಿವಶರಣ ರಾಮಲಿಂಗ ಮಹಾಸ್ವಾಮಿಗಳವರ ಮಠಕ್ಕೆ ಪೀಠಾಧಿಪತಿಯಾಗಿ ಅಭಿನವ ರಾಮಲಿಂಗ ಮಹಾಸ್ವಾಮಿಗಳು ಅನ್ನುವ ಅಭಿಧಾನದಿಂದ ಪಟ್ಟಾಭಿಷಿಕ್ತರಾಗಿರ್ತಕ್ಕಂಥ ನಮ್ಮವರೇ ಅತ್ಯಂತ ಆತ್ಮೀಯರೂ ಆಗಿರ್ತಕ್ಕಂಥ ವಾಗ್ಮಿಗಳು, ಸಾಹಿತಿಗಳು, ಬರಹಗಾರರು, ವಿಶೇಷವಾಗಿ MA ಪದವಿಯನ್ನು ಹೊಂದುವುದರ ಮೂಲಕವಾಗಿ ದಾಸ್ಮೇನ ಮೇಲೆ ಸಾಹಿತ್ಯಿಕ ಮತ್ತು ಉಪನಿಷತ್ತುಗಳ ತುಲನಾತ್ಮಕವಾಗಿರ್ತಕ್ಕಂಥ ಅಭ್ಯಾಸವನ್ನು ಮಾಡಿ PhD ಪದವಿಯನ್ನು ಕೊಡಿರ್ತಕ್ಕಂಥ ಬಹು ಘನ ವಿದ್ವಾಂಸರಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಅಭಿನವ ರಾಮಲಿಂಗ ಶಿವಶರಣ ಮಹಾಸ್ವಾಮಿಗಳವರ ಪಟ್ಟಾಭಿಷೇಕದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮಗೆ, ಪಡೆದಿರ್ತಕ್ಕಂಥ ನಮಗೆ ಅತ್ಯಂತ ಸಂತೋಷ ಹಾಗೂ ಸಂಭ್ರಮದ ಸಮಯವಾಗಿದೆ. ಈಗಾಗಲೇ ಪೂಜ್ಯರಾಗಿರ್ತಕ್ಕಂಥ ಶಿವಾನಂದ ಸ್ವಾಮಿಗಳಾಗಲಿ, ನಮ್ಮ ಮಾವನಿಪ್ಪರಿಗೆಲ್ಲ ಪೂಜ್ಯರಾಗಲಿ, ರಾತೋಜಿ ಶಿವಾಚಾರ್ಯ ಆಗಲಿ, ನಮ್ಮ ಇತರೆ ವೀರತ್ಮಠದ ಪೂಜ್ಯರಾಗಲಿ, ಇವರೆಲ್ಲರೂ ಕೂಡ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಅಭಿನವ ರಾಮಲಿಂಗ ಶಿವಶರಣ ಮಹಾಸ್ವಾಮಿಗಳವರ ವ್ಯಕ್ತಿತ್ವದ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ಅವ್ರದ್ದು ಬಹುಮುಖ ಪ್ರತಿಭೆ. ಆದ್ದರಿಂದ ಆ ಬಹುಮುಖ ಪ್ರತಿಭೆಯ ಏನು ಐತಲ್ಲ, ಅವರೊಂದು ಶಕ್ತಿ ಐತಲ್ಲ, ಅದನ್ನು ಸದುಪಯೋಗ ಮಾಡಿಕೊಳ್ಳೋದು. ನೀವು ಏನು ಹೇಳ್ತೀರಿ, ಎನ್ಕ್ಯಾಶ್ ಅಂತ ಹೇಳ್ತೀರಲ್ಲ, ಅದನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಅಂಥ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು, ಧಾರ್ಮಿಕ ಚಿಂತನೆಯ, ತಿಳುವಳಿಕೆಯ, ಕುಶಲತೆಯ ಸಾಮರ್ಥ್ಯವನ್ನು, ಅದಕ್ಕನುಗುಣವಾಗಿರ್ತಕ್ಕಂಥ ಮಾತನಾಡುವುದು, ಬರಹದಲ್ಲಿ ಕ್ರೋಢೀಕರಿಸುವಂತಕ್ಕಂಥ ನೈಪುಣ್ಯತೆಯನ್ನು ಪಡೆದಿರ್ತಕ್ಕಂಥ ಪೂಜ್ಯ ಸ್ವಾಮಿಗಳವರ ಏನು ಆ ವಿದ್ವತ್ತು, ಆ ಸೇವಾ ಮನೋಭಾವ, ಆ ಕೌಶಲ್ಯ ಏನಿದೆಯಲ್ಲ, ಆ ಕೌಶಲ್ಯದ ಪರಿಣಿತಿಯ ಪರಿಣಾಮವನ್ನು ನಾವು ಇವುಗಳೆಲ್ಲ ಬದುಕಬೇಕಾಗಿದೆ. ಅದು ಹ್ಯಾಂಗೆ ದೊರೀತದ ಅಂದ್ರೆ, ದಾಸಿಮಯ್ಯನವರು ಶ್ರೀಶೈಲದ ಅಭ್ಯಾಸ ಮಾಡಿ ಮುದುನೂರಿಗೆ ಧರ್ಮ ಸಂಸ್ಕಾರವನ್ನು ಕೊಡತಕ್ಕಂಥ ದಿಶೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಭೆಗಳನ್ನು ಮಾಡ್ತಾಕ ದಾಸಿಮಯ್ಯನ ಊರು ಮುದುನೂರು ನಿಮಗೆಲ್ಲ ಗೊತ್ತದೆ, ದಕ್ಷಿಣ ಕಾಶಿ.
ಅದು ಅಗ್ರಹಾರ ಕೂಡ ಆಗಿತ್ತು. ವಿಶೇಷವಾಗಿ ಉನ್ನತ ವರ್ಗದ ಜನ ಇರುವಂತಹ ಪ್ರದೇಶ ಅದು. ಆವಾಗ ಚಿಕ್ಕವರಾಗಿರ್ತಕ್ಕಂಥ ಡೋರಕಕ್ಕಯ್ಯ, ಮಾದರ ಚೆನ್ನಯ್ಯ, ಓಹಿಲಯ್ಯ, ಉದ್ಭಟಯ್ಯ ಮುಂತಾದವರು ಈಗ ತಾವು ಹೇಗೆ ಸತ್ಸಂಗದ ಶ್ರವಣವನ್ನು ಮಾಡಲಿಕ್ಕೆ ಬಂದಾಗ ಅಲ್ಲಿರ್ತಕ್ಕಂಥ ಅಗ್ರಹಾರದ ಪಂಡಿತರು ಉತ್ತಮ ಕುಲದರೆನಿಸಿಕೊಂಡಂಥವರು ವರ್ಗ ವರ್ಣಗಳ ವಿಧಾನವನ್ನು ಆಚರಿಸ್ತಕ್ಕಂಥವ್ರು, ಅವ ಕಕ್ಕಯ್ಯ ಚೆನ್ನಯ್ಯ ಯಾಕೆ ಬರ್ತಾರೆ ಇಲ್ಲಿ, ಅವ್ರಿಗೇನು ಅವಕಾಶ ಅದವರು, ಅವರು ಮ್ಲೇಚ್ಛರವರು, ಅವರು ಅಸ್ಪೃಶ್ಯರವರು, ಅವರು ಮುಟ್ಟಿಸ್ಕೊಳ್ಳಿಕ್ಕೆ ಅಯೋಗ್ಯರು, ಅವರು ಪಾಪಿಗಳು, ಅವರಿಗೆ ಇಲ್ಲಿ ಸ್ಥಾನ ಇಲ್ಲ ಅಂಥೇಳಿ ಅವರೆಲ್ಲ ಪ್ರತಿಭಟಿಸಿದಾಗ ದಾಸಮಯ ಒಂದೇ ಮಾತನ್ನ ಹೇಳ್ತಾನೆ, ಒಂದೇ ಮಾತು ಉತ್ತರ ಕೊಡ್ತಾನೆ. ಏನಂದ್ರೆ, ಕೀಳು ಡೋರ ಕಕ್ಕ, ಕೀಳು ಮಾದರ ಚೆನ್ನ, ಕೀಳು ಓಹಿಲಯ್ಯ, ಕೀಳು ಉದ್ವಟಯ್ಯ, ಕೀಳಿಂಗಲ್ಲದೆ ಹೆಣ ಕರುವರೆ ರಾಮನಾಥ ಅಂತ ಒಂದು ವಚನಗಳು ಹೇಳ್ತಾನೆ. ಅಲ್ಲಪ್ಪ, ನೀವೆಲ್ಲ ಶ್ರೇಷ್ಠ ಅಂತೀವಿ, ನೀವು ಶ್ರೇಷ್ಠರಾಗಿದ್ರೆ ಆಕಳಾಗಲಿ ಹಸುವಾಗಲಿ ಹಾಲು ಹಿಂಡ್ಕೋಬೇಕಾದ್ರೆ ದುಬ್ಬದ ಮೇಲೆ ಹತ್ತಿ, ಯಾಕಂದ್ರೆ ಶ್ರೇಷ್ಠರ ಮೇಲೆ ಇರೋರಲ್ಲ, ಕೆಳಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಗೊತ್ತಿಲ್ಲ ಕಿಂಕರಾದ ಶಂಕರಕ್ಕನಂತವ, ಅವ್ರಿಗೆ ಗೊತ್ತಿಲ್ಲ ದಾಸನಾದಾಮ ಈಶನಾಕ್ಕನಂತವ. ಅವರು ಕೇಳಿದಾಗ ದಾಸನಿಗೆ ಒಂದೇ ಉತ್ತರ ಕೊಡ್ತಾರೆ, ಸರ್ ನಿನಗೇನಾದ್ರು ಸಾಧ್ಯ, ನೀನು ಉತ್ತಮ ಕುಲದವ, ನೀವು ಪುಣ್ಯವಂತ, ಅನೇಕ ಜನ್ಮಗಳಲ್ಲಿ ಪುಣ್ಯ ಮಾಡಿ ಬಂದದ ಕಾರಣಕ್ಕೋಸ್ಕರವಾಗಿ ನಾನು ಉನ್ನತ ಉಚ್ಚ ವರ್ಣದಲ್ಲಿ ಹುಟ್ಟಿದ್ದೀನಿ ಅಂತ ನೀವು ಹೇಳ್ಕೊಂತಿದ್ರೆ, ನೀವು ಆಕಳಾಗಲಿ ಎಮ್ಮೆ ಆಗಲಿ ಡಿಬಿ ಮೇಲೆ ಕುಂತರೂ ಕೂಡ ಅಲ್ಲೇ ಹಿಂಡ್ಕೊಂಡ್ರೆ ಹಾಲು ಬರ್ಬೋದಾಗಿತ್ತಲ್ಲ. ಅದೇ ಹಂಗ್ರಿ ಹಾಲು ಕೆಚ್ಚಲು ತಳಗಿರ್ತೈತಿ, ಅಲ್ಲಿ ಕುಂತಾಗ ಬರ್ತೈತಿ. ಅದು ಕುಂತಾಗ ಹಾಲು ಹಂಗೆ ಬರೋದಿಲ್ಲ, ಅದು ಕೆಚ್ಚಲ್ದಾಗ ಹಾಲನ್ನು ಅದು ಇಳಿಸ್ಕೋಬೇಕಾದ್ರೆ ಮೈ ದರುಬೇಕಾಗ್ತದೆ, ಪ್ರೀತಿ ಮಾಡಬೇಕಾಗತ್ತೆ. ಅದಕ್ಕೆ ಮನಸ್ಸನ್ನು ನೀನು ಒಲಿಸ್ಬೇಕಾದ್ರೆ ಏನಂತೀವಿ, ಏನಾರ ತಿಂಡಿ ತಿನಿಸು ಮಕ್ಕಳು ಸಮಾಧಾನ ಮಾಡ್ಬೇಕು, ತಿಂಡಿ ತಿನಿಸು ಕೊಡ್ಬೇಕಾಗ್ತದೆ. ಹಾಗಾದಾಗ ಅದು ಚರಿ ಬಿಟ್ಟಾಗ ಮಾತ್ರ ಹಿಂಡಿಕೊಂಡಾಗ ಹಾಲು ಹ್ಯಾಂಗೆ ಬರ್ತದೋ ಹಾಗೆ ಮಹಾತ್ಮರಿರ್ತಕ್ಕಂಥ ಜ್ಞಾನವನ್ನು ಪಡಿಬೇಕಾತಂದ್ರೆ ನಾವು ಕೆಳಗೆ ಕುಂತು ವಿನೀತರಾಗಿ ನಾವು ಅದನ್ನು ಸಂಸ್ಕಾರ ಮಾಡುವಾಗ ಆಸಕ್ತಿ ಐತೆ ಅಂತ ಹೇಳಿಕೊಂಡು ಅವತ್ತೇ 11ನೇ ಶತಮಾನದ ಕೊನೆ ಭಾಗದಲ್ಲೇನೆ ಶರಣ ಧರ್ಮಕ್ಕೆ ಒಂದು ಭದ್ರವಾದಂಥ ಬುನಾದಿಯನ್ನು ಹಾಕಿರ್ತಕ್ಕಂಥ ಆದ್ಯವಚನಕಾರರು ಕೀಳಲ್ಲ, ಕೀಳನ್ನೋದು ಕೀಳಲ್ಲ, ಅದು ಶ್ರೇಷ್ಠತೆಗೆ ದ್ಯೋತಕವಾಗಿರ್ತಕ್ಕಂಥದ್ದು, ಶ್ರೇಷ್ಠತೆಗೆ ಪೋಷಕವಾಗ್ತಕ್ಕಂಥದ್ದು, ಶ್ರೇಷ್ಠತೆಯನ್ನು ಸಾಧಿಸುವುದಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಹಾಲಿನ ದೊಡ್ಡ ಶಕ್ತಿ ಐತೆ, ಅಮೃತ ಐತೆ ಅಂಥೇಳಿ ಅಂದು ಆ ಆಂದೋಲನವನ್ನು ಪ್ರಾರಂಭ ಮಾಡಿ ಆ ಆಂದೋಲನ ಮುಖಾಂತರವಾಗಿ ಬಸವಾದಿಶೇಷಣರ ಒಂದು ಕಮ್ಮಟದಲ್ಲಿ ಕಲ್ಯಾಣದ ಅನುಭವ ಮಂಟಪದಲ್ಲಿ ಎಲ್ಲರೂ ಬರುವ ಮೂಲಕವಾಗಿ ದುಡಿದು ಉಣ್ಣುವರ ಏನು ಕಾಯಕ ಸಮುದಾಯದವರ ಶ್ರಮ ಸಂಸ್ಕೃತಿಯವರು ಒಟ್ಟಾಗಿ ಇದ್ದುಕೊಂಡು ಹಿಂಬಿಟ್ಟುಕೊಂಡು ಚೆಂದಾಗಿದ್ದುಕೊಂಡು ಮಾನವ ಜೀವನಕ್ಕೆ ಸಾಫಲ್ಯವಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ತತ್ವಜ್ಞಾನ ಕ್ರಿಯಾಶೀಲವಾಗಿ ಕಾಯಕ ಮತ್ತು ದಾಸೋಹ ತತ್ವಗಳನ್ನು ಕೊಟ್ಟಿರ್ತಕ್ಕಂಥದ್ದಕ್ಕೆ ಕಾರಣೀಭೂತರಾದಂಥವರು ವಿಶ್ವಮಾನ್ಯ ಶರಣ ದೇವರದಾಸ. ಅಂಥ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ರಾಮಲಿಂಗ ಶಿವಶರಣ ಮಹಾಸ್ವಾಮಿಗಳು ಅವರು ಹುಟ್ಟೂರಿನಲ್ಲಿ ಆ ಜನ್ಮಭೂಮಿಯಲ್ಲಿ ಇದ್ದುಕೊಂಡು ಜನ್ಮಭೂಮಿಯನ್ನ ಈ ಭವಬಂಧನದಿಂದ ಪಾರು ಮಾಡತಕ್ಕಂಥ ಶಕ್ತಿಯನ್ನು ಪಡೆಯತಕ್ಕಂಥ ದಿಶೆಯಲ್ಲಿ ಬಂದು ಇಲ್ಲಿ ಅವರು ಅಂದ್ರೆ ಇದು ಈ ಯೋಗ ಅಪ್ಪಗಳು ಹೇಳಿದರು ಸದಾನ ಸ್ವಾಮಿಗಳು, ಈ ಯೋಗ ಎಲ್ಲರಿಗೂ ಬರುವುದಿಲ್ಲ, ಇದು ಯೋಗ ಅಂತ. ಅಂಥ ಒಂದು ಯೋಗವನ್ನು ಪಡೆದಿರ್ತಕ್ಕಂಥ ಪೂಜ್ಯರಾದಂಥ ಡಾಕ್ಟರ್ ರಾಮಲಿಂಗ ಶಿವಶರಣ ಮಹಾಸ್ವಾಮಿಗಳವರು ಬಹಳ ಅದ್ವಿತೀಯವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಒಡೆದಂಥವರು. ಅವರು ಈ ಸಲಗರ ಗ್ರಾಮ ಪುಟ್ಟದಾಗಿದ್ದರೂ ಕೂಡ, ತಾಲೂಕನ ಪ್ಲೇಸ್ ಆಗದೇ ಇರದಿದ್ದರೂ ಕೂಡ, ನಮ್ಮ ನೇಕಾರ ಒಕ್ಕೂಟದ ಮಾಜಿ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥವರು, ಶಾಸಕರು, ಪರಿಷತ್ ಸದಸ್ಯರು, ಇನ್ನೇನೇನೋ ಆಗಿ ಸಮಾಜ ಸೇವೆಯಲ್ಲಿ ಅವಿರತವಾಗಿರ್ತಕ್ಕಂಥದ್ದಲ್ಲಿ ತೊಡಗಿಸಿಕೊಡ್ತಕ್ಕಂಥ ನಮ್ಮ MD ಲಕ್ಷ್ಮೀನಾರಾಯಣ ಸಾಹೇಬರು ಹೇಳಿರುವಂತೆ ಅವರ ಈ ಕರ್ತೃತ್ವ ಶಕ್ತಿಗೆ ನೀವೆಲ್ಲ ಬೆನ್ಗೊಡ್ಬೇಕು, ನೀವೆಲ್ಲ ಆಸರೆ ಆಗಬೇಕು, ನೀವೆಲ್ಲ ಸಹಾಯ ಸಹಕಾರಬೇಕು. ತನು ಮನ ಧನದಿಂದ
ಕಾಯ ವಾಸ ಮನಸ ನೀವು ಆಸರೆ ಆದರೆ ಸದಗರವೂ ಕೂಡ ಸ್ವರ್ಗ ಆಗಲಿಕ್ಕೆ ಸಾಧ್ಯದ. ಒಂದು ಪುಟ್ಟ ಹಳ್ಳಿ ನಮಗೆ ಗೊತ್ತದ, ಇವರು ಎಮ್ ಡಿ ಲಕ್ಷ್ಮಣ ಹೇಳಿದರು, ಸುಮಾರು 1971-72 ಇಸ್ವಿಯಲ್ಲಿ ನಾವು ಅದೇ MA ಮುಗಿಸಿ ಮಠದಲ್ಲಿ ಸಂಸ್ಕೃತ ಪಾಠಶಾಲೆಗೆ ಅಧಿಕೃತವಾಗಿರ್ತಕ್ಕಂಥ ಮಾನ್ಯತೆಯನ್ನು ಪಡಿಬೇಕಂತೇಳಿ ತಿಳ್ಕೊಂಡು ಬೆಂಗಳೂರಿಗೆ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಲಗಂಗಾಧರನಾಥ ಸ್ವಾಮಿಗಳು ಕೂಡ ನಾವು ಆಫೀಸ್ಗೆ ಅಡ್ಡಾಡ್ತಿದ್ದೀವಿ. ಹೌದು, ಆಫೀಸ್ಗೆ ಅಡ್ಡಾಡ್ತಿದ್ದೀವಿ. ಇವತ್ತು ವಿಜಯನಗರದಲ್ಲಿ ಅವರು ಮಠ ಇದಲ್ಲ, ಕಲ್ಲಿಂದ ಒಂದು ಚಪ್ರಿ ಸಣ್ಣ ಮಂಟಪ ಇತ್ತು, ಅಲ್ಲೇ ಇರ್ತಿದ್ರು ಅವರು. ಇವತ್ತು ಆಗಲೇ ಏನಂತೆ 400ಕ್ಕೂ ಮೇಲ್ಪಟ್ಟು ಸಂಘ ಸಂಸ್ಥೆಗಳನ್ನು ದೇಶ ವಿದೇಶಗಳಲ್ಲಿ 484 ಅಂತ ಇವತ್ತು ನಮಗೆ ತಿಳಿದದ್ದು. ಈಗ ಸದ್ಯದ ಯಾಕಂದ್ರೆ ವರ್ಷ ಬೆಳವಣಿಗೆ ಆಗ್ತಾ ಇದೆ, ಪ್ರವರ್ಧಮಾನ ಆಗ್ತಾ ಇದೆ. ಅಂತಹ ದೃಷ್ಟಿಯಿಂದ ಅದಕ್ಕೆ ಈ ಸಲಗರ ಗ್ರಾಮ ನಮ್ಮ ಸಣ್ಣ ಗ್ರಾಮ ಅಂತ ನೀವು ತಿಳ್ಕೊಬಾರ್ದು. ಸಣ್ಣ ಗ್ರಾಮದಲ್ಲಿ ನನಗೆ ಸೇವಾ ಮಾಡೋ ಅವಕಾಶ ಅಂತ ಪೂಜ್ಯರಾಗಿರ್ತಕ್ಕಂಥವ್ರು ತಿಳ್ಕೊಳ್ಬಾರ್ದು. ಈ ಸಣ್ಣ ಗ್ರಾಮ ಇದು ಶ್ರೇಷ್ಠ ಗ್ರಾಮ ಆಗುವಂತಹ ದೃಷ್ಟಿಯಿಂದ ಅವರ ಕರ್ತೃತ್ವ ಶಕ್ತಿ ಕೆಲಸ ಮಾಡ್ತಾರೆ. ಅದಕ್ಕೆ ಆಸರೆಯಾಗಿ ಬೆನ್ನೆಲುಬಾಗಿ ಎಲ್ಲ ದೃಷ್ಟಿಯನ್ನು ನೀವು ಹಿಡಿಕೊಂಡು ಇತಿಹಾಸದ ಪುಟದಲ್ಲಿ ಮತ್ತು ನಮ್ಮ ದೇಶದ ಪುಟದಲ್ಲಿ ಶಿರಸ್ಥಾಗಿರ್ತಕ್ಕಂಥ ಕೆಲಸವನ್ನು ಅವ್ರ ಕಡೆಗೆ ನೀವು ತಗೊಳ್ಳೋದಾದ್ರೆ ಅವರ ಜೀವನಕ್ಕೂ ಸಾರ್ಥಕ ಮಾಡಿರ್ತಕ್ಕಂಥದ್ದಕ್ಕೆ ನೀವು ಭಾಜನರಾಗ್ತೀರಿ. ಅವರ ಆಶೀರ್ವಾದದಿಂದ ದೊಡ್ಡವರಾಗ್ತಕ್ಕಂಥ ಆಶೀರ್ವಾದ ಶಕ್ತಿಗೂ ಕೂಡ ನೀವು ಭಾಜನರಾಗ್ತೀರಿ. ಈ ರೀತಿಯಾಗಿ ಗುರು ಮತ್ತು ಶಿಷ್ಯ ಇದು ಯಾರು ದೊಡ್ಡವರು ಯಾರು ಸಣ್ಣವರು, ಯಾರು ದೊಡ್ಡವರು ಯಾರು ಸಣ್ಣವ್ರು ಅಲ್ಲವಲ್ಲ, ಎಲ್ಲರೂ ದೊಡ್ಡವರು ಎಲ್ಲರೂ ಸಣ್ಣವ್ರೆ. ಗುರು ಗುಟ್ಟಿಗೆ ನೀರಾದ್ರೆ ಶಿಷ್ಯ ಮುನುಗ್ ನೀರು ಅಂತ ಹೇಳ್ತಾರೆ. ಹಾಗೆ ನೀವೆಲ್ಲ ಶಿಷ್ಯರು ಮುನುಗ್ ನೀರಾಗಬೇಕು, ಅವರನ್ನು ಹುರಿದುಂಬಿಸ್ಬೇಕು, ಅವರನ್ನು ಪ್ರೋತ್ಸಾಹಿಸಬೇಕು, ಅವರನ್ನು ಪ್ರೇರೇಪಿಸಬೇಕು. ಏನು ಬೇಕು ಹೇಳಿ ನಾವು ಕೊಡ್ತೇವೆ, ಪ್ರಾಣನೂ ಕೊಡ್ತೀನಿ ಒಂದು ವರ್ಷ ದೃಷ್ಟಿಯಿಂದ ಹುಡುಕಿದ್ರೆ ಜನ ನಾನು ಹಿಂಬಲಾದ್ರಲ್ಲ ಏನೆಲ್ಲ ಮಾಡಬಲ್ಲೆ ಅಂತ ಆತ್ಮಶಕ್ತಿಯಿಂದ ಆತ್ಮವಿಶ್ವಾಸದಿಂದ ಈ ಸಲಗರ ನಗರವನ್ನು ಸ್ವರ್ಗವನ್ನಾಗಿ ಮಾಡಬಲ್ಲರು ಅಂತ ಶಕ್ತಿ ಅವರಲ್ಲಿದೆ. ಆ ಮಾಡಿಕೊಳ್ಳತಕ್ಕಂಥ ದಿಶೆಯಲ್ಲಿ ನೀವೆಲ್ಲ ಭಕ್ತಾದಿಗಳು ಮತ್ತೊಮ್ಮೆ ಹೇಳುವಂತೆ ಅದನ್ನು ಉಪಯೋಗ ಮಾಡ್ತಕ್ಕಂಥ ಕರ್ತೃತ್ವ ಶಕ್ತಿಯನ್ನು, ಸೃಜನಶೀಲತೆಯನ್ನು, ಸದ್ಭಾವನೆಯನ್ನು ಇಟ್ಟುಕೊಳ್ಳಬೇಕು. ಹಾಗೆ ಮಾಡುವುದಾದರೆ ಇವತ್ತಿನ ಈ ಪಟ್ಟಾಭಿಷೇಕ ಕಾರ್ಯಕ್ರಮ ಅದು ಅತ್ಯಂತ ಸ್ಮರಣೀಯವಾಗಿ ಇತಿಹಾಸದಲ್ಲಿ ದಾಖಲಾಗ್ತದೆ. ಹಾಗಾಗಲಿ ಅನ್ನುವಂಥ ದೃಷ್ಟಿಯಿಂದ ಅದನ್ನು ನೋಡುವಂಥ ಸೌಭಾಗ್ಯ ನಮಗೂ ಕೂಡ ಸಿಗಲಿ ಅನ್ನುವಂತಕ್ಕಂಥ ಭಾವನೆಯಿಂದ ಪೂಜ್ಯರಿಗೆ ಮತ್ತೊಮ್ಮೆ ಆಯುರ ಆರೋಗ್ಯ ಸಕಲ ಸನ್ಮಂಗಳ ಸಮೃದ್ಧಿ ಸಂಪದ ಅಭಿವೃದ್ಧಿಯೊಂದಿಗೆ ಸಮಾಜ ಸೇವೆ ಮಾಡುವ ಶಕ್ತಿಯು ಲಭಿಸಲಿ. ಎಲ್ಲ ಸಂತರು ಮಹಾತ್ಮರು ಗುರುಗಳು ಎಲ್ಲರೂ ಕೂಡ ಕರುಣಿಸಲಿ ಅಂತೇಳಿ ಹಾರೈಸಿ ನಮ್ಮ ಮಾತಿಗೆ ಮುಕ್ತಾಯ ಮಾಡಿ. ಸಲಗರ ಗ್ರಾಮಕ್ಕೆ ಯಾವತ್ತೂ ದರ್ಶನ ಆಶೀರ್ವಾದವನ್ನ ಕೊಡ್ತಕ್ಕಂಥ ಪರಮ ಪೂಜ್ಯ ಶ್ರೀಮಾನ್ಯ ನಿರಂಜನ ಪ್ರಣವ ಸ್ವರೂಪಿಗಳು ರಾಜಶೇಖರ ಮಹಾಸ್ವಾಮಿಗಳವರು ಶ್ರೀ ಶಾಂತಲಿಂಗೇಶ್ವರ ವಿರಕ್ತ ಮಠ ನಂದಗಾಂವ್ ಪರಮ ಪೂಜ್ಯರನ್ನ ಆಶೀರ್ವಚನ ನೀಡುತ್ತದೆ. ದಯಮಾಡಿ ಎಲ್ಲ ಸಣ್ಣ ಬಂಧುಗಳಿಗೆ ವಿನಂತಿ ಮಾಡ್ತೇನೆ, ಕೇವಲ 10-15 ನಿಮಿಷದ ಕಾರ್ಯಕ್ರಮ ಇರ್ತದೆ. ನಂತರ ನೂತನ ಶ್ರೀಗಳವರಿಂದ ಕೂಡ ಆಶೀರ್ವಚನ ನೀಡುತ್ತದೆ. ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊಳ್ತೇನೆ, ಯಾರು ಗದ್ದಲ ಮಾಡದೆ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡಿ ಕೇಳ್ಕೊಳ್ತಾ ಇದ್ದೇನೆ. ಈಗ ಪರಮ ಪೂಜ್ಯರಿಂದ ಆಶೀರ್ವಚನ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಪರಂಜ್ಯೋತಿರಾಕಾರ ಪರಮ ಶಿವಯೋಗ ಮಂದಿರ ಸಚ್ಚಿದಾನಂದಮಯ ವಿಜಿತ ರಾಗಲಿಂಗಾಂಗ ಸಮರಸ ಮಹಾವಿದ್ಯಾ ವಿಶಾರದ ವಿಶಾಲ ಭಾವಭೋಗ ಮೋಕ್ಷಪ್ರದಾಯಕ ನಿಗಮಾಗಮ ಭೇದ್ಯ ವಿದ್ಯ ಚರಿತ್ರ ಕಾರುಣ್ಯ ಸಾಗರ ಪ್ರಭು ಲಿಂಗನ ಪಾದ ಪದ್ಮಕಾನತನ ಆರಾಧ್ಯ ಗುರು, ಸಮಾಜದ ಸಂಜೀವಿನಿ, ಕಾವ್ಯ ಕ್ರಾಂತಿಯ ಹರಿಕಾರರಾದ ಆರಾಧ್ಯ ಗುರು ಹಾನಗಲ್ಲ ಗುರು ಕುಮಾರ ಶಿವಯೋಗಿಯನ್ನು ಪ್ರಾರ್ಥಿಸಿಕೊಂಡು ಬಸವಾದಿ ಶರಣರನ್ನ ಸದಾ ಮನದಲ್ಲೇ ನೆನೆದು ಎನ್ನ ಗುರುವರರಾದ ಶಿವಯೋಗಿ ಶಾಂತಲಿಂಗೇಶ್ವರನನ್ನ ಸ್ಮರಿಸಿಕೊಂಡು ಇವತ್ತಿನ ಸಿಂಹಾಸನ ಮಾಡಿರುವ ಪರಮ ಪೂಜ್ಯ ಅಭಿನವ ರಾಮಲಿಂಗ ಮಹಾಸ್ವಾಮಿ ಶರಣರಲ್ಲಿ ಕೂಡ ಶರಣೆಂದು, ಜಗದ್ಗುರು ಗುರು ಸಿದ್ದರಾಮೇಶ್ವರ ಸ್ವಾಮೀಜಿಯವರಲ್ಲಿಯೂ ಇನ್ನು ಇತರ ಎಲ್ಲ ಪೂಜ್ಯರಿಗೂ ಕೂಡ
ನಮ್ಮ ಮಾದನಿಪ್ಪರ ಚಲಗೇರಿಯ ಪೂಜ್ಯರಿಗೂ ಕೂಡ ಭಕ್ತಿಯ ನಮನಗಳನ್ನು ಇದೀಗ ಆಶೀರ್ವಚನ ಮಾಡಿ ನೀಡಿ ಹೋದ ಮಾದನ ಹಿಪ್ಪರಿಗೆ ಇನ್ನು ಎಲ್ಲ ಪೂಜ್ಯರಿಗೂ ಕೂಡ ಶರಣೆಂದು ಆತ್ಮೀಯ ಶರಣ ಬಂಧುಗಳೇ, ಶರಣ ತಾಯಿಂದರೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಂದು ಸ್ವಲ್ಪ ಕೆಲವೊಂದು ತಪ್ಪುಗಳಾಗ್ಯಾವ. ಏನಂತಂದ್ರೆ ನಾನು ಮೊದಲೇ ನಮ್ಮ ಮೀಟಿಂಗ್ ಇದ್ದ ಹೊತ್ತಿನಾಗ ನಾನು 2-3-4 ಸರಿ ಬಂದು ಹೋಗಿ ಮಾಡಿದ್ದೆ. ನಮ್ಮ ಸ್ವಾಮೀಜಿಯವರನ್ನು ನಂದಗಾಂವದೊಳಗೆ ಸಲಗರದ ಆತ್ಮೀಯ ಶರಣರು ಕರ್ಕೊಂಡು ತಂದು ಇವರನ್ನು ನಮ್ಮ ಮಠಕ್ಕೆ ಮಾಡಬೇಕೆಂಬತಕ್ಕಂಥ ಅಪೇಕ್ಷೆಯನ್ನು ಇಟ್ಟುಕೊಂಡು ಮಾಡುವ ವಿಚಾರವಾಗಿ ಎಲ್ಲವನ್ನು ತಿಳಿಸಿದಾಗ ಮನಸ್ಸಿಗೆ ಬಹಳಷ್ಟು ಸಂತೋಷ ಆಯಿತು. ಯಾಕಂದರೆ ಒಬ್ಬ ಮನೆಗೆ ಹಿರಿಯ ಬೇಕಂತೆ, ಒಂದು ಮಠಕ್ಕೆ ಗುರು ಬೇಕಾಗ್ತದೆ, ಅದರ ಅವಶ್ಯಕತೆ ಅದ ಅಂತ ತಿಳ್ಕೊಂಡು ಬಹಳ ಒಳ್ಳೆಯದು. ಅದರೊಳಗೆ ಒಳ್ಳೆಯದಿದ್ದರೂ ಕೂಡ ಪೂಜ್ಯರು ವಿದ್ಯಾವಂತರು, ವಿನಯವಂತರು. ಜೀವನದೊಳಗೆ ಬರೀ ವಿದ್ಯೆ ಏನು ಕೆಲಸ ಕೊಡೋದಲ್ಲ, ಬರೀ ಮಾತಾಡೋಕೆ ಕಲಿಸ್ತದೆ. ಆದರೆ ವಿನಯ ಸಾಮರಸ್ಯವನ್ನು ಕೂಡಿಸ್ಕೊಳ್ತದೆ. ಭಕ್ತ ಶಿಷ್ಯರನ್ನು ಒಂದನ್ನಾಗಿ ಮಾಡ್ತಕ್ಕಂಥದ್ದು ಆಕಳ ಅಟ್ಟದ ಮೇಲೆ ಕರ ಬೆಟ್ಟದ ಮೇಲೆ ಅಂತಕ್ಕಂಥ ವಿಚಾರ ಮಾಡಿದ್ರೆ ಇವತ್ತು ಸಮಾಜ ಸುಧಾರಣೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಾವು ಸ್ವಾಮಿಗಳನ್ನು ಬಿಟ್ಟು ಭಕ್ತರಾಗಿ ಹೋಗಬೇಕು, ಭಕ್ತರನ್ನೋದು ಬಿಟ್ಟು ಸ್ವಾಮಿಗಳ ಜಾಗಕ್ಕೆ ಬರಬೇಕು. ಅಂದಾಗ ಮಾತ್ರ ಒಂದು ಕಾರ್ಯ ಆಗಾಕ ಸಾಧ್ಯ ಇದೆ ಅಂತ ನನಗನ್ನಿಸ್ತದೆ. ಅದಕ್ಕೆ ಅದರ ಸಲುವಾಗಿ ತಮ್ಮ ಜೀವನದೊಳಗಿನ ಈ ಸಲಗರ ಮಠ ನಾವು ಹೇಳಿದವರಿಗೆ ಈ ಮಠಕ್ಕೆ ಆಸ್ತಿ ಇಲ್ಲ, ಈ ಮಠಕ್ಕೆ ಭಕ್ತರೇ ಆಸ್ತಿ ಎಂಬತಕ್ಕಂಥ ವಿಚಾರಗಳನ್ನು ಹೇಳಿದಾಗ ಸ್ವಾಮಿಗೆ ಆಸ್ತಿನೂ ಅವಶ್ಯಕತೆ ಇಲ್ಲ. ಸ್ವಾಮಿ ಜೀವನದೊಳಗೆ ಆಸ್ತಿ ಯಾರು ಅಂದ್ರೆ ನೀವೇ ಎಲ್ಲರೂ ಆಸ್ತಿ, ನಿಮ್ಮ ಹೊರತಿಲ್ಲ. ಈ ಆಸ್ತಿಯನ್ನು ತೆಗೆದುಕೊಂಡು ನಾವೇನು ಮಾಡೋದು? ಸನ್ಯಾಸಿಗಳಾಗಿರ್ತಕ್ಕಂಥವ್ರಿಗೆ ಆಸ್ತಿಕ್ಕಿಂತ ಮಹತ್ವ ಸ್ವಾಮಿತ್ವದ ಕರ್ತವ್ಯವನ್ನು ಮನುಷ್ಯನನ್ನು ಜಾಗೃತೆಯನ್ನಾಗಿ ಮಾಡ್ತದೆ. ಯಾಕಂದ್ರೆ ಗುರುಸಿದ್ಧ ಮಹಾಸ್ವಾಮಿ ಜಗದ್ಗುರುಗಳವರು ಅವರು ಬಾಗಲಕೋಟೆಯೊಳಗೆ ಮಲ್ಲಿಕಾರ್ಜುನ ಗುಡಿ ಒಳಗೆ ಅನುಷ್ಠಾನ ಮಾಡ್ತಿದ್ರು. ನಾನು ಆ ದುರ್ಗೊಂಡೇಶ್ವರ ಮಠದಾಗಿದ್ದೆ. ಅವಾಗ ಸಾಲಿ ಕಲ್ತು ಬಂದಿದ್ರು ಅಜ್ಜವರು. ಅಲ್ಲೇ ಸ್ವಲ್ಪ 1-2 ಸರಿ ಮಾತುಕತೆ ಆಗಿದ್ದು. ಇವತ್ತ ನಾವಿಬ್ಬರು ಒಂದೇ ವಯಸ್ಸಿನವ್ರೆ. ಆ ಸಮಯದೊಳಗೆ ನೋಡಿಕೊಂಡು ನಾನು ಹೇಳಿದೆ, ಜೀವನ ಅನ್ನೋದ್ರ ಏನದ, ಸ್ವಾಮಿ ಆಗಿರ್ತ ಅವರು ಕರ್ತವ್ಯವನ್ನು ಮಾಡಿ ಮಠವನ್ನು ಬೇಕಾದಷ್ಟು ಬೆಳೆಸಿದ್ದಾರೆ. ಈ ಜೀವನ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಹೇಳ್ತಾರೆ, ನಿಜಗೊಂಡ್ರು ಹೇಳ್ತಾರೆ, ಮಾನವ ಜನ್ಮ ಬಲು ದೊಡ್ಡದ ಹಾನಿ ಮಾಡಿಕೊಳ್ಳಬಿಡಿ ಪುರಂದರು ಹೇಳ್ತಾರೆ. ಈ ಮಾನವ ಜನ್ಮ ಬಹಳ ದೊಡ್ಡದನ್ನು ನಾವು ಯಾವ ರೀತಿಗೆ ಸರಳವಾಗಿ ಮಾಡಿಕೊಂಡ್ರೆ ಸರಳ ಆಗ್ತದೆ, ಕಠಿಣವನ್ನಾಗಿ ಮಾಡಿಕೊಂಡ್ರೆ ಕಠಿಣ ಆಗ್ತದೆ. ಅದಕ್ಕೆ ನಮ್ಮ ಜೀವನ ನಾವು ಗುರು ಶಿಷ್ಯರ ಸಂಬಂಧವನ್ನು ಬೆಳೆದುಕೊಂಡು ಬಂದರೆ ಈ ಸಲಗರ ಮಠದ ಜಗದ್ಗುರುಗಳ ಅಪ್ಪಣೆ ಕೊಡಿಸಿದಂಗೆ ಇದು ಬೆಳೀತಕ್ಕಂಥದ್ದು. ನಾವು ಬೇಕಾದ ಇದು ನಮ್ಮ ಜಾಗದಾಗ ನಾವಿದ್ರೆ ಎಂದೂ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮನುಷ್ಯ ಆಗೋದಿಲ್ಲ ಅಂತಕ್ಕಂಥ ಶಬ್ದವೇ ಯಾರಿಗೂ ಇರಬಾರ್ದು. ಯಾಕಂದ್ರೆ ಜೀವನನೇ ಹಾಗದೆ, ಹೋರಾಟವನ್ನು ಮಾಡ್ತಕ್ಕಂಥದ್ದೇ. ನಾವು ಹೋರಾಟ ಮಾಡಿದರೇನೆ ಮಾತ್ರ ಸಾಧ್ಯ ಆಗ್ತಕ್ಕಂಥದ್ದು. ಇಲ್ಲಿಗೆ ಹೋರಾಟ ಆಗದೇ ಇದ್ರೆ ನೀವು ನಿಮ್ಮ ಮಠದಾಗ ಕುಂದಿರ್ಬೇಕಾಗುತ್ತೆ, ಅವ್ರ ಮನೆಯಾಗ ಕುಂದಿರ್ಬೇಕಾಗುತ್ತೆ. ಅದು ಅವಶ್ಯಕತೆ ಇಲ್ಲ. ಅದಕ್ಕೆ ಅವರು ಅಂಥವರಲ್ಲ ಪೂಜ್ಯರು, ಒಳ್ಳೆಯವರು ಇರತಕ್ಕಂಥ ಅಭಿನವ ನಮ್ಮ ರಾಮಲಿಂಗ ಮಹಾಸ್ವಾಮೀಜಿಯವರು ಇವತ್ತು ನಿಮ್ಮೆಲ್ಲರ ಮನಸ್ಸನ್ನು ಅರಿತುಕೊಂಡವರು ಆಗಿದ್ದಾರೆ. ಯಾಕಂದರೆ ಮೊಟ್ಟಮೊದಲಿಂದನೂ ಕೂಡ ಜೀವನ ಅಂದರೆ ಏನು ಎಂಬತಕ್ಕಂಥ 4 ಮಂದಿ ಒಳಗೆ, 4 ಮಂದಿ ಗೆಳೆಯರೊಳಗೆ, 4 ಮಂದಿ ವಿದ್ವಾಂಸರೊಳಗೆ ಕೂಡಿದಾಗ ಅದೆಲ್ಲವೂ ತಿಳಿಯುತ್ತದೆ. ಅದು ಅಂತ ತಿಳಿದಿರ್ತಕ್ಕಂಥವರಾಗಿದ್ದಾರೆ. ಈ ಸಲಗರದೂ ಒಂಥರ ಭಾಗ್ಯ, ಮತ್ತು ಸಲಗರದ ಜನರದೂ ಭಾಗ್ಯ. ಸಲಗರದಂಥ ಜನರು ಸಿಕ್ಕಾರಂದ್ರೆ ಅವ್ರದ್ದು ಒಂದು ಭಾಗ್ಯ ಅಂತ ನಾನಂತೀನಿ. ಯಾಕಂದ್ರೆ ಸಲಗರದ ಜನ ಹೆಂಗದಾರ ಅಂದ್ರೆ ಆಗುವುದಿಲ್ಲ ಅಂತಕ್ಕಂಥ ಜನನೇ ಅಲ್ಲ ಇವರು, ಬಹಳಷ್ಟು ಹೆಚ್ಚಿಗಿನವರು. ಯಾಕೆ ಈ ಊರು ನನಗೆ 50 ವರ್ಷಕ್ಕಿಂತಲೂ ಹೆಚ್ಚಾಗಿ ನನಗೆ ಇದರ ಅನುಭವ ಅದ. ಸಲಗರದ ಜನರು ಪ್ರತಿಯೊಂದು ಕಾರ್ಯದೊಳಗೂ ಕೂಡ ನನ್ನನ್ನು ಕರ್ಕೊಂಡನೇ ಪ್ರೀತಿಯಿಂದನೇ ಕಂಡವರು ಅದಾರ ಸಲಗರದ ಜನ. ಮತ್ತು ಇದೇ ಊರಾಗಿರ್ತಕ್ಕಂಥ ಅವರನ್ನು ಯಾಕೆ ಪ್ರೀತಿಯಿಂದ ಕಾಣಲ್ಲ?
ನಾವು ಹೆಂಗದ ಸಮಾಜ ಹೆಂಗದ ಅಂತಂದ್ರೆ ಒಂದು ಕನ್ನಡಿ ಇದ್ದಂಗದ. ಕನ್ನಡಿ ಹಂಗ ಮುಖವನ್ನು ನಾವು ನಮ್ಮ ಮುಖ ಹೆಂಗದ ಹಂಗೆ ಕನ್ನಡಿ ಕಾಣ್ತದೆ. ಅದಕ್ಕೆ ಸಮಾಜ ಹೇಗದೆ ಅದು ನಾವು ಇರಬೇಕು. ನಾವು ಹೆಂಗದ ಸಮಾಜ ಒಂದು ಮುಖವಾಗಿ ಇರ್ತಕ್ಕಂಥದ್ದಾಗ್ತದೆ. ಅದಕ್ಕೆ ಕನ್ನಡಿ ಒಳಗೆ ನಾವು ಹೆಂಗದೀವಿ ಅದು ತೋರಿಸ್ತದೆ. ನಾವು ಹೆಂಗಿರ್ತಕ್ಕಂಥದ್ದನ್ನೇ ಸಮಾಜ ಇವತ್ತು ಒಳ್ಳೆಯ ರೀತಿಯ ಸ್ಪಂದನೆಯನ್ನು ಮಾಡ್ತಕ್ಕಂಥ ಸಲಗರದ ಜನ ಇವತ್ತು ನಿಜವಾಗಿಯೂ ಕೂಡ ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ಕೋತ ಬಂದಾರೆ. ಅದಕ್ಕೆ ನಾವು ನಮ್ಮ ಮಾಸ್ತರ್ ಗುರುಜಿಯವರಿಗೆ, ಮಲ್ಲೋಗು ಜಮಶೆಟ್ಟಿ ಗುರುಜಿ ಅವರಿಗೆ ನಾವು ನಿಂಗಶೆಟ್ಟಿ ಅಲ್ರಿ, ನಿಂಗಶೆಟ್ಟಿ ಗುರುಜಿಯವರಿಗೆ ಇದು ಬ್ಯಾಡ್ರಿ ಅಂತ ಕೇಳಿಲ್ಲ. ಬಸವರಾಜಪ್ಪ ಎಲ್ಲರೂ ಕೊಟ್ಕೊಂಡು ಇದು ಮಾಡಿದ್ರು. ಯಾಕೆ ನಮ್ಮಲ್ಲಿನೇ ಕಾರ್ಯಕ್ರಮ ನಡೆದಿರುವುದರಿಂದ ನನಗೆ ಬರುವುದಾಗಿಲ್ಲ. ಯಾಕಂದ್ರೆ ನಾನು ನಿನ್ನೆ ರಾತ್ರಿ ಒಳಗೆ ದೇವಿ ಕೌಟ ಹಾಕಿದ್ದೆ. ರಾತ್ರಿ 1:15 ಹೋಗಿ ನಂದಗಾಂವಕ್ಕೆ ಮುಟ್ಟಿ ನಂದಗಾಂವದೊಳಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮುಂಜಾನೆ ಎದ್ದ ಕಾರ್ಯಕ್ರಮ ಮುಗಿಸಿ ಮತ್ತೊಂದು ಲಗ್ನ ಮುಗಿಸಿ ಇಲ್ಲಿ ಬರ್ಬೇಕು. ಈ ಸದ್ಯಕ್ಕೆ ಮತ್ತೂ ನನಗೆ ಇವತ್ತು ಗುಲ್ಬರ್ಗಕ್ಕೆ ಹೋಗುವುದದು. ಅದಕ್ಕೆ ಪೂಜ್ಯರಿಗೆ ನಾನು ಇವತ್ತು ಪೂಜ್ಯರಿಗೆ ಕೇಳ್ಕೊತ ಕಮಿಟಿ ಅವ್ರಿಗೂ ನಾನು ಕೇಳ್ಕೊತೀನಿ. ನನ್ನ ಗೌರವ ಅಧ್ಯಕ್ಷತೆಗೆ ನಾನು ಯೋಗ್ಯನ ಇದ್ದಿದ್ದಿಲ್ಲ. ಆದರೂ ಕೂಡ ನನ್ನ ಮೇಲೆ ಇರ್ತಕ್ಕಂಥ ಪ್ರೇಮಕ್ಕಾಗಿ ನೀವೇನು ಮಾಡಿರಿ ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ ಆ ಕಾರ್ಯಕ್ರಮವನ್ನು ನಾನು ನಮ್ಮ ಬಸವರಾಜಪ್ಪನವ್ರು ಗಿರಣಿ ಅಲ್ರಿ, ಅವ್ರಿಗೆ ಯಾವಾಗ ಬರ್ತೀರಿ ಫೋನ್ನೊಳಗೆ ಯಾವತ್ತಿಗೂ ಸಂಪರ್ಕ ಇತ್ತು. ನಮ್ಮ ಇವರಿಗೆ ಗುರುಜಿ ಅವರು ಅವರೆಲ್ಲರಿಗೂ ಅವ್ರಿಗೂ ನಾನು ಹೇಳ್ತೆ ಯಾವಾಗ ಬರ್ತಿರ್ತ. ಆಗಲೂ ಫೋನ್ ಹಚ್ಚಿದ್ರು, ನಿನ್ನೆನೂ ಫೋನ್ ಹಚ್ಚಿದ್ರು. ಯಾಕೆ ನಿನ್ನಿನ ದಿವಸ ಬರಬೇಕಾಗಿರ್ತಕ್ಕಂಥದ್ದು ಯಾಕೆ ಬುತ್ತಿ ಜಾತ್ರೆ ಬಸವ ಬುತ್ತಿ ಇತ್ತಲ್ರಿ, ಆ ಬಸವ ಬುತ್ತಿಗೆ ಬರಬೇಕಾಗಿತ್ತು. ನಮ್ಮಲ್ಲೇ ಕೂಡ ಕಾರ್ಯಕ್ರಮದ ಇರೋದ್ರಿಂದ ಆಗಿದ್ದಿಲ್ಲ. ನಿನ್ನ ಇದು ನಮ್ಮಲ್ಲಿ ಬಿಟ್ಟು ಬರ್ತಿದ್ದೆ. ಆ ದೇವಿ ಕೌಟದೊಳಗೆ ನಮ್ಮ ಪೂಜ್ಯರಾದ ಖೇಡ್ಗಿ ಅಪ್ಪ ಅವರು ನೀವು ಅಲ್ಲಿ ಇರಲೇಬೇಕಾಗ್ತದೆ, ನೀವು ಅದು ನನಗೇನು ಹೇಳೋಂಗಿಲ್ಲ, ಯಾವ ನೆವನೂ ಹೇಳೋಂಗಿಲ್ಲ, ಇರಬೇಕಾಗ್ತದೆ. ನೀನು ಅಲ್ಲಿ ಹೋಗಿ ಕಾರ್ಯಕ್ರಮ ಮುಗಿಸ್ಬರ್ತಕ್ಕಂಥದ್ದು ಸ್ವಲ್ಪ ಅಡಚಣೆ ಆಗ್ಯದ. ನಾನು ಏನೇ ಕೆಲಸ ಮಾಡ್ತಾ ಇದ್ರು ಒಂದು ಸದುದ್ದೇಶವನ್ನು ಇಟ್ಕೊಂಡು ಈ ಒಳ್ಳೆಯ ಕಾರ್ಯ ನಾ ಇಲ್ಲಿ ಇರದೇ ಇದ್ರು ಕೂಡ ದೇವರಿಗೆ ನಾನು ಒಂದೇ ಬೇಡ್ಕೊತಿದ್ದೆ, ಕಾರ್ಯಕ್ರಮ ಒಳ್ಳೆಯ ರೀತಿಯಾಗಿ ಆಗಲಿ. ಈ ಕಾರ್ಯಕ್ರಮ ನಾ ಹೋಗಿ ಮಾಡೋದಿದ್ರು ಕೂಡ ದೇವ್ರಿಗೆ ಬೇಡ್ಕೊಂಡೆ ಒಳ್ಳೆ ರೀತಿಯಾಗಿ ಇದು ಕಾರ್ಯಕ್ರಮ ಆಗಲಿ, ಅವ್ರಿಗೆ ಯಾವುದೂ ಅಡಚಣೆ ಬರಬಾರ್ದಂತ ನಾ ದೇವರಿಗೆ ಬೇಡ್ಕೊಂಡೇನೆ. ಹೊರತಾಗಿ ನಾನು ಬರೋದಾಗಲೇ ಇದ್ರು ದೇವರಿಗೆ ಬೇಡ್ಕೊಂಡೇನೆ. ಆ ದೇವರು ನಿಮ್ಮ ಕಾರ್ಯಕ್ರಮದಾಗ ನಾನು ಅಡಚಣೆ ಮತ್ತೇನ್ರಿಪ್ಪ ಕಮಿಟಿ ಅವರು ಏನೂ ಇಲ್ಲದೆ ಇರ್ತಕ್ಕಂಥ ಕಾರ್ಯಕ್ರಮ ಆನಂದವಾಗಿ ನಾನು ಪುರಾಣಿಕರಿಗೂ ನಾನು ಯಾವಾಗಲೂ ಹೆಂಗೆ ನಡೆದದ ಏನದ ನಿಮ್ಮ ವ್ಯವಸ್ಥೆ ಹೇಗದೆ ಅಲ್ಲಿದ್ದ ಫೋನ್ ಇವತ್ತೇನಾಗಿಬಿಟ್ಟು ಬಹಳ ಸರಳ ಆಗ್ಯದ. ಫೋನ್ ಹೆಂಗಾಗ್ಯದ ಅಂದ್ರೆ ನಾವು ಹೆಂಗೆ ಉಪಯೋಗ ಮಾಡ್ಕೋತೀವಿ ಹಂಗಾಗ್ಯದ. ಕೆಟ್ಟದಕ್ಕೆ ಉಪಯೋಗ ಮಾಡಿದ್ರೆ ಕೆಟ್ಟದ್ದಾಗ್ತದೆ, ಒಳ್ಳೇದಕ್ಕೆ ಉಪಯೋಗ ಮಾಡಿಕೊಂಡ್ರೆ ಒಳ್ಳೇದಾಗ್ತದೆ. ನಾವು ಎಷ್ಟೋ ಮಂದಿ ಒಳ್ಳೇದಕ್ಕೂ ಮಾಡ್ಕೊಳ್ಳೋದ್ವಿ, ಕೆಟ್ಟದಕ್ಕೂ ಮಾಡ್ಕೊಳ್ಳೋದ್ವಿ. ಆ ಕೆಟ್ಟದ್ದನ್ನು ಬಿಟ್ಟು ಒಳ್ಳೇದಕ್ಕೆ ಯಾವುದೂ ಕೂಡ ಒಂದರೊಳಗೆ ಎರಡು ಮುಖ ಅಂದ್ರೆ ಕೆಟ್ಟದನ್ನು ಇರ್ತದೆ, ಒಳ್ಳೇದನ್ನು ಇರ್ತದೆ. ಅದಕ್ಕೆ ನಾವು ಒಳ್ಳೆಯದನ್ನ ಮಾಡ್ಕೊಂಡು ಇಲ್ಲಿರ್ತಕ್ಕಂಥ ಕಾರ್ಯಕ್ರಮ ಸತತವಾಗಿಯೂ ಕೂಡ ನಾವು ನಮ್ಮ ಶಾಸ್ತ್ರೀಯವ್ರಿಗೆ ನಮ್ಮ ಕಮಿಟಿಯವರಿಗೆ ಕೂಡ ನಾನು ಮಾತಾಡ್ಕೊತಾನೆ ಇದ್ದೆ. ಆದರೂ ಕೂಡ ಚಂದ ಆಗ್ಯದ ಅಂತ ತಿಳ್ಕೊಂಡು ನಾನು ಬಂದುಕೊಳ್ಳಿ ಬಸವರಾಜಪ್ಪ ಭಾಳ ಚಂದ ಆಗ್ಯದ್ರಿ ಕಾರ್ಯಕ್ರಮ, ಕಷ್ಟಗಳು ಬಂದರೂ ಕೂಡ ತನ್ನಿಂದ ತಾನೇ ಬಯಲಾಗ್ಯದ ಎಂಬತಕ್ಕಂಥ ಮಾತುಗಳನ್ನು ಹೇಳಿದ್ರು. ನಿಜವಾಗಿಯೂ ಕೂಡ ಆ ರಾಮಲಿಂಗೇಶ್ವರರು ನಿಮ್ಮ ಮೇಲೆ ಆಶೀರ್ವಾದ ಇದೆ, ಸಿದ್ಧಾರೂಢರ ಆಶೀರ್ವಾದ ಇದೆ, ಬಸವಾದಿ ಶರಣರಾಗಿರ್ತಕ್ಕಂಥವ್ರ ಆಶೀರ್ವಾದ ಇದೆ, ದೇವರ ದಾಸಿಮನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರೋದ್ರಿಂದ ನಿಮಗೆ ಯಾವ ಅಡೆತಡೆಗಳು ಕೂಡ ಇಲ್ಲದಂಗೆ ನಡ್ಕೊಂಡು ಹೋಗಿದೆ. ಇದು ಮನಸ್ಸಿಗೆ ಬಹಳಷ್ಟು ಸಂತೋಷ. ಇಂಥ ಕಾರ್ಯಕ್ರಮಗಳು ನಡೀತಕ್ಕಂಥ ಕಾರ್ಯಕ್ರಮದೊಳಗೆ ಬಹಳ ನೀವೆಲ್ಲ ಕೊಡುಗೈ ದೊರೆಗಳು. ಈ ಮಠಕ್ಕೆ ಏನೋ ಆಸ್ತಿ ಇಲ್ದಿದ್ರು ಕೂಡ ಎಲ್ಲ ರೀತಿಯಾಗಿ ನೀವು ಮಾಡ್ಕೊಂಡು ಹೊರಟಿರಂದ್ರೆ ನೀವೆಲ್ಲರೂ ಕೊಡುಗೈ ದೊರೆಗಳಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನೀವು ದೇವರಿಗೆ ಕೊಟ್ಟರೆ ದೇವರು ನಿಮ್ಗೆ ಯಾವಾಗಲೂ ಕೊಡ್ತಾ ಇರಲಿ ಎಂಬತಕ್ಕಂಥ ಭಾವನೆಯನ್ನ ದೇವರಲ್ಲಿ ಆ ಪ್ರಾರ್ಥನೆಯನ್ನು ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಾವು ಪೂಜ್ಯರ ಸ್ವಾಮೀಜಿಯವರ ಆಶೀರ್ವಚನವನ್ನು ಕೇಳ್ರಿ ಮತ್ತು ಅವರಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಸ್ಪಂದನೆಯನ್ನು ನೀವೆಲ್ಲರೂ ಮಾಡಿ ಅಂತಕೊಂಡು ಹೇಳಿ ನನ್ನೆರಡು ಮಾತುಗಳನ್ನು ಆ ಪೂಜ್ಯರ ಪಾದಕ್ಕೆ ಅರ್ಪಿಸ್ತಾರೆ. ನಾಳೆ ಬಿಟ್ಟ ನಾಡ್ದ ನಂದಗಾಂವದೊಳಗೆ ಮುತ್ತೈತನ ಪೂಜೆ ಅದ. ತಮ್ಮೆಲ್ಲರಿಗೂ ಆಮಂತ್ರಣ ಕೊಟ್ಟು ಹೋಗಾಕ ಬಂದಂಗೂ ಆಗ್ಯದ. ತಾವೆಲ್ಲರೂ ಬರಬೇಕಂತ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ಈಗ ನೂತನವಾಗಿ ಆಯ್ಕೆ ಆಗಿರುವ ಪರಮ ಪೂಜ್ಯರಿಗೆ ಪರಮ ಪೂಜ್ಯ ರಾಜಶೇಖರ ಮಹಾಸ್ವಾಮಿಗಳವರು ಸನ್ಮಾನಿಸಿ
ಸನ್ಮಾನಿಸಿದ್ದಾರೆ. ಜೋರವಾದ ಚಪ್ಪಾಳೆ ಮುಖಾಂತರ ಅಭಿನಂದಿಸೋಣ. ಈಗ ಕೇವಲ 10 ನಿಮಿಷ ಆಶೀರ್ವಾದ ಪಡ್ಕೊಳ್ಬೇಕು. ಚನ್ನಮಲ್ಲಪ್ಪ ನಿಂಬೇಣಿ, ಸೂರ್ಯಕಾಂತ ಸೊನ್ನಾರ್, ಸೋಮಶೇಖರ್ ದುತ್ತರ್ಗಿ, ಸಂಗಮನಾಥ ರೇವತರಾವ್, ಶ್ರವಣಕುಮಾರ್ ಮನ್ನೋಲಿ, ಕಲ್ಲಪ್ಪ ಸಕ್ರಿ, ಚಂದ್ರಕಾಂತ್ ಮನ್ನೋಲಿ, ಬಾಬುರಾವ್ ಕನಕ ಇವರು ಗುಲ್ಬರ್ಗ ಹಡಗಾರ್ ಸಮಾಜ ಅಭಿವೃದ್ಧಿ ಸಂಘದ ಪದಾಧಿಕಾರಿಗಳು. ಇವರು ಆಗಮಿಸಿ ಪೂಜಾರಿನ ಆಶೀರ್ವಾದವನ್ನು ಪಡ್ಕೊಳ್ಬೇಕಂತ ಕೇಳ್ಕೊತಾ ಇದ್ದೇನೆ. ಸೌಭಾಗ್ಯವತಿ ಸುನಂದ ಅಷ್ಟಿಗಿ ಮೇಡಮ್ ಅಕ್ಕಲಕೋಟ್, ಚನ್ನಬಸಪ್ಪ ದೇಗಿಲ ನಗರ ಸೇವಕರು ಸೋಲಾಪುರ್, ಸೋಮಶೇಖರ್ ನಾವಲಗಿ ಸಾಲಮಠ, ಸೋಮಶೇಖರ್ ನಾವಲಗಿ ಸಾಲಮಠ ಸೋಲಾಪುರ್ ಅವರು ತೀವ್ರವಾಗಿ ವೇದಿಕೆ ಮೇಲೆ ಆಗಮಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಸಾಗರ ಅವ್ರಿಗೆ ಬಾತ್ರ ಮುಂದೆ ಅವ್ರಿಗೆ ಗುಲ್ಬರ್ಗ ಅಡಗಾರ ಸಮಾಜದ ಅಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಪರಮ ಪೂಜ್ಯರಿಗೆ ಸನ್ಮಾನಿಸಿ ಗೌರವ ಸಮರ್ಪಣೆಯನ್ನು ಮಾಡಲಿದ್ದಾರೆ. ಮೇಡಮ್ ಅಕ್ಕಲ್ಕೋಟ್, ಗುಲ್ಬರ್ಗದ ಹಡಗಾರ ಸಮಾಜ ಅಭಿವೃದ್ಧಿ ಪಾಲಿಕಾ ಸಂಘದ ಪದಾಧಿಕಾರಿಗಳೆಲ್ಲರೂ ಕೂಡ ಆಗಮಿಸಿ ಪೂಜ್ಯರನ್ನ ಆಶೀರ್ವಾದವನ್ನು ಪಡೆಯಬೇಕೆಂದು ನಿಮ್ಮ ಮತ್ತೊಮ್ಮೆ ಕೇಳ್ಕೊತಾ ಇದ್ದೇನೆ. ಇನ್ನು ಕೇವಲ 10 ನಿಮಿಷದ ಕಾರ್ಯಕ್ರಮ. ಈ ಸನ್ಮಾನ ಸಮಾರಂಭ ಮುಗಿದ ನಂತರ ನೂತನವಾಗಿ ಆಯ್ಕೆಯಾಗಿರುವ ಪೂಜ್ಯರಿಂದ ಆಶೀರ್ವಚನ ಇರುತ್ತದೆ. ಆಶೀರ್ವಚನವನ್ನು ಕೇಳ್ಕೊಂಡು ಹೋಗಬೇಕೆಂದು ಕೇಳ್ಕೊತಾ ಇದ್ದೇನೆ. ಮೂರು ದಿವಸ ಇರುತ್ತೀ ಮನುಜ, 3 ದಿವಸ ಇರುತ್ತೀ. ದಿವಸ ಇರುತ್ತೀ ಮನುಜ, 3 ದಿವಸ ಇರುತ್ತೀ. 3 ದಿವಸ ಇರುತ್ತೀ ಮನುಜ, 3 ದಿವಸ ಇರುತ್ತೀ. ಸಹಸ್ರ ವರ್ಷದ ಆಸೆ ಹಿಡಿದು ಭವರೋಗಕ್ಕೆ ಗುರಿಯಾಗುತ್ತೀ. ಸಹಸ್ರ ವರ್ಷದ ಆಸೆ ಹಿಡಿದು ಭವರೋಗಕ್ಕೆ ಗುರಿಯಾಗುತ್ತೀ. ಭವರೋಗಕ್ಕೆ ಗುರಿಯಾಗುತ್ತೀ. 3 ದಿವಸ ಇರುತ್ತೀ ಮನುಜ, 3 ದಿವಸ ಇರುತ್ತೀ. 3 ದಿವಸ ಇರುತ್ತೀ ಮನುಜ, 3 ದಿವಸ ಇರುತ್ತೀ. ಜಗವು ಅಂತಿ ಹಸಿವು ತ್ರಿಷಿಣೀಗದೆ ಕುಂತಿ. ಪುಸಿ ಜಗವು ಅಂತಿ ಹಸಿವು ತ್ರಿಷಿಣೀಗದೆ ಕುಂತಿ. ಈಗ ನೂತನವಾಗಿ ಪಟ್ಟಾಧಿಕಾರವನ್ನು ಸ್ವೀಕರಿಸಿರುವಂತ ನಮ್ಮ ನಿಮ್ಮೆಲ್ಲರನ್ನು ಪರಮ ಪೂಜ್ಯರು ಸದ್ಗುರು ರಾಮಲಿಂಗ ಶ್ರೀಶೈಲ ಮಹಾಸ್ವಾಮಿಗಳವರು ಪ್ರಾತಸ್ಮರಣೀಯ ಸದ್ಗುರು ರಾಮಲಿಂಗ ಶಿಕ್ಷಣರನ್ನ ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತ ಈ ಜಗತ್ತಿನ ಗುರು ಪರಂಪರೆಗೆ ಹಣಿಮಣಿಯುತ್ತಾ ಶ್ರೀಮಠದ ವಾರ್ಷಿಕೋತ್ಸವ ಹಾಗೂ ಪಟ್ಟಾಧಿಕಾರ ಮಹೋತ್ಸವದ ಈ ಸುಸಂದರ್ಭದಲ್ಲಿ 11 ದಿವಸಗಳ ಪರ್ಯಂತರ ನವಲಗುಂದ ನಾಗಲಿಂಗ ಶಿವಯೋಗಿಗಳರ ಪುರಾಣ ಪ್ರವಚನವನ್ನು ನಡೆದುಕೊಂಡು ಬಂದಿದೆ. ಇಂದು ಕೊನೆಯ ದಿವಸ ಎಲ್ಲರ ಸಮ್ಮುಖದಲ್ಲಿ, ಗುರು ಹಿರಿಯರ ಸಮ್ಮುಖದಲ್ಲಿ, ಸುತ್ತಮುತ್ತಲಿಂದ ಆಗಮಿಸಿದ ಬಾಂಧವರ ಸಮೀಪದಲ್ಲಿ
ಈ ವೇದಿಕೆ ಪಟ್ಟಾಭಿಷೇಕದ ಸಮಾರೋಪ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿ ತಮಗೆಲ್ಲ ದರ್ಶನಾಶೀರ್ವಾದವನ್ನು ಪಾಲಿಸಿರುವಂಥ ಗುಡ್ಡದ ಉಭಯ ಪೂಜ್ಯರ ಶ್ರೀ ಚರಣಕ್ಕೂ ಅನಂತ ನಮನವನ್ನು ಸಲ್ಲಿಸಿ ನಂದಗಾಮದ ಪೂಜ್ಯರನ್ನು, ಮಾದನಿಪ್ಪರಿಗೆಯ ಪೂಜ್ಯರನ್ನು, ಚಲಗೆರೆಯ ಪೂಜ್ಯರನ್ನು ಮತ್ತು ಚಂದನಕೇರಿಯ ಪೂಜ್ಯರನ್ನು, ಶಸ್ತಾಪುರಾಪಗಳವರನ್ನು, ಹಾಗೆ ಅನೇಕ ಪೂಜ್ಯರನ್ನು ಈ ಸಂದರ್ಭದಲ್ಲಿ ಅವರ ಪಾದಕ್ಕೆ ಅನಂತ ಕೋಟಿಯ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ವೇದಿಕೆಗೆ ದೂರಿಂದ ಬೆಂಗಳೂರಿಂದ ನಮ್ಮ ಮೇಲೆ ಅತ್ಯಂತ ಪ್ರೀತಿ. ಯಾವುದೇ ಕಾರ್ಯಕ್ರಮ ಇರಲಿ, ಎಲ್ಲೇ ಇರಲಿ, ಸರ್ ಬರಬೇಕು, ಅಣ್ಣಯ್ಯ ಬರಬೇಕು ಅಂದ ಕೂಡಲೇ ಅಷ್ಟೇ ಒಂದೇ ಮಾತಿಗೆ ಹ್ಞೂ ಅಂತಾರೆ. ನಾನು ಡೇಟ್ ನೋಡ್ತೀನಿ, ಟೈಮ್ ನೋಡ್ತೀನಿ ಅಂತ ಹೇಳಿ ಆಯಿತು ಬರ್ತೀನಿ ಗುರುಗಳೇ ಅಂತ. ಹಾಗೆ ಆ ಮಾತಿನಂತೆ ಇವತ್ತು ಬಂದು ಈ ಸಲಗರ ಗ್ರಾಮವನ್ನು ನೋಡಿ ಇಲ್ಲೆಲ್ಲ ಬಂದಿದ್ದಾರೆ. ಹಿರೋಳಿ, ಭಕ್ತರಿಗೆ, ಆನಂದೆಲ್ಲ ಈ ಮಾತನಾಡ್ತಾಗೆಲ್ಲ ಬಂದಿದ್ದಾರೆ. ಶ್ರೀಯುತ ಎಂ ಡಿ ಲಕ್ಷ್ಮೀನಾರಾಯಣ ಅವರು, ಮಾಜಿ ಶಾಸಕರು, ಹಾಗೆ ನೇಕಾರ ಸಮುದಾಯದ ಮುಖಂಡರು, ಒಕ್ಕೂಟದ ಸಂಸ್ಥಾಪಕರು, ಅಧ್ಯಕ್ಷರು, ಹಾಗೆ ದೇವಾಂಗ ಸಮಾಜದ ಅಧ್ಯಕ್ಷರು, ಸಂಸ್ಥಾಪಕರು ಕೂಡ ಅವರು. ಯುವ ಜನತೆಗೆ ಅತ್ಯಂತ ಮಾರ್ಗದರ್ಶಕರಾಗಿ ರಾಜಕೀಯ ಕ್ಷೇತ್ರದಲ್ಲಿ ಅನೇಕ ಸಾಧನೆಗಳ ಮುಖಾಂತರ ಇವತ್ತು ನೀವು ಯಾರೇ ಹೋಗ್ರಿ, ಎಂ ಡಿ ಲಕ್ಷ್ಮೀನಾರಾಯಣ ಯಾಕೆ ಎಲ್ಲರಿಗೂ ಪ್ರೀತಿ ಅಂತಂದರೆ ಬೀದರ್ ಜಿಲ್ಲೆಯಿಂದ ಚಾಮರಾಜನಗರವರೆಗೂ ಸಂಚಾರ ಮಾಡಿ ಸ್ವತಃ ತಮ್ಮ ಕೈಯಿಂದ ಖರ್ಚು ಮಾಡಿ ಎಲ್ಲಿ ಎಷ್ಟು ಮನೆಗಳು, ಯಾರ್ಯಾರ ಮನೆಗಳದಾವೆ ಎಲ್ಲ ಬಂಧು ಬಳಗದವರು ಅವ್ರಿಗೆ ಗೊತ್ತದ. ಸಮಾಜ ರಹಿತ ಎಲ್ಲರೂ, ಯಾಕಂದ್ರೆ ರಾಜಕೀಯ ಪಕ್ಷದಲ್ಲಿ ಇರ್ತಕ್ಕಂಥವ್ರು BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಎಲ್ಲ ಪಕ್ಷದವರು ಗೊತ್ತಿದೆ. ಯಾವುದೇ ಒಂದು ಕೆಲಸ ಇರಲಿ ನಿಮ್ಮದು ಬೆಂಗಳೂರಲ್ಲಿದ್ದರೆ, ಈಗ ಸದ್ಯಕ್ಕೆ ನಾವು ಗಡಿನಾಡಲ್ಲಿರ್ತಕ್ಕಂಥವ್ರು, ಗಡಿನಾಡ ಕನ್ನಡಿಗರು ನಾವೆಲ್ಲ, ಯಾವುದೇ ಕೆಲಸ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಶ್ರೀಯುತ ಎಂ ಡಿ ಲಕ್ಷ್ಮೀನಾರಾಯಣ ಅವರು ಇದಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಮತ್ತು ಅದಕ್ಕೆ ಸಹಾಯ ಸಹಕಾರವನ್ನು, ಪ್ರೋತ್ಸಾಹವನ್ನು ಕೊಡ್ತಾರೆ ಅನ್ನೋ ಭರವಸೆಯನ್ನು ಕೂಡ ಈ ಒಂದು ಸಭೆಯಲ್ಲಿ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ, ನಮ್ಮ ಯಾರಿಗೂ ನನ್ನಂತ ಫೋನ್ ಅಂತೂ ಮಾಡಿಲ್ಲ, ಮೆಸೇಜ್ ಮೂಲಕ ಎಲ್ಲಿಂದಂದರೆ ದೊಡ್ಡಬಳ್ಳಾಪುರದಿಂದ, ಬೆಂಗಳೂರಿಂದ, ಹೊಸದುರ್ಗದಿಂದ, ಆಮೇಲೆ ಚಿತ್ರದುರ್ಗ, ದಾವಣಗೆರೆ, ಆಮೇಲೆ ಈ ಕಡೆ ಇಳಕಲ್ಲು, ಬೆಳಗಾವಿ, ರಾಮದುರ್ಗ, ದೇಶನೂರು ಬಂದಿದ್ದಾರೆ. ಅವರು ಎಲ್ಲ ಕಡೆಯಿಂದ ನನ್ನ ಮೇಲೆ ಅಭಿಮಾನ, ಪ್ರೀತಿ ಉಳ್ಳವರಾಗಿ ಈ ಕಾರ್ಯಕ್ರಮ ಬಂದಿದ್ದರೆ ತಮಗೆಲ್ಲರಿಗೂ ಕೂಡ, ಮತ್ತು ಅತ್ಯಂತ ನನ್ನ ಊರು ಶಸ್ತಾಪುರ, ಇದು ಸುಮ್ಮನೆ ಈಗ ಬಂದೆ ನಾನು. ಶಸ್ತಾಪುರ ನನ್ನ ಊರು, ನನ್ನ ಊರಿನ ಎಲ್ಲ ನನ್ನ ತಾಯಂದಿರು ಬಂದಿದ್ದಾರೆ, ತಂದೆಯಂದಿರು ಬಂದಿದ್ದಾರೆ. ಜೊತೆಗೆ ಈಗ ಇದು ನನ್ನ ಊರು, ಅದು ಎರಡೂ ನನ್ನ ಊರೈತಿ. ಈಗ ಇಲ್ಲಿ ಎಲ್ಲ ಸಲಗರದ ಸಮಸ್ತ ತಂದೆ ತಾಯಂದರೆ, ಶಸ್ತಾಪುರದ ಸಮಸ್ತ ತಂದೆ ತಾಯಂದರೆ, ಸೋಲಾಪುರದಿಂದ, ಸುತ್ತಮುತ್ತ ಹಿರೋಳಿ, ಭಕ್ತರಿಗೆ, ಆಳಂದೆ, ಮಾದನಿಪುರ, ಎಲ್ಲ ಕಡೆಯಿಂದ ಬಂದಿರತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದರೆ ತಮಗೆಲ್ಲರಿಗೂ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಸಮಯ ಆಗೈತಿ. ಆದ್ರೆ ನಂದು ಏನಾಗೈತೆ ಅಂದ್ರೆ ದಿನಾಲು ಮಾತಾಡಬೇಕಾಗಿತ್ತು. ದಿನಾಲು ಮಾತಾಡಿದ್ರೆ 10 ನಿಮಿಷ ಹೇಳಿದ್ರೆ ಏನಾಗುತ್ತೆ, 11 ದಿವಸ 10 ನಿಮಿಷ ಹೇಳಿದ್ರೆ ಒಂದು 3-4 ಗಂಟೆ ಆಗ್ತದೆ. ಅದಕ್ಕೆ 3-4 ಗಂಟೆವರೆಗೆ ಮಾತಾಡ್ತೀನಿ. ಯಾಕಂದ್ರೆ ಇವರೆಲ್ಲ ಏನು ಮುಖವಲ್ಲಿ ನಮ್ಮ ತಂದೆ ಅಂದ್ರೆ ಎಲ್ಲ ಹೊಸ ಬ್ರದರ, ಒಂದಿಷ್ಟು ಹಳೆಯದ ಅದು ಹೊಸ ಮುಖಗಳದ್ರಲ್ಲಿ. ಏನು ಚಿಂತೆ ಮಾಡಬೇಡಿ, ಗಾಬರ ಆಗಬೇಡಿ. ಸಲಗರದ ಬಗ್ಗೆ ಹೆಮ್ಮೆ ಪಡಬೇಕಾಗ್ತದೆ. ಪೂಜ್ಯ ಗುಳದಗುಡ್ಡ ಪೂಜ್ಯ ಅವರು ಹೇಳಿದ್ರು, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ನೋಡಿ, ಈಗ ನಮ್ಮ ಅರಳುಗುಂಡಿಗೆಯ ಶರಣಬಸವೇಶ್ವರ ನಮ್ಮ ಭಕ್ತ ಒಂದು ಜನರು ಬರ್ತಾ ಇದ್ದಾರೆ, ಸದ್ಭಕ್ತರು ಬರ್ತಾ ಇದ್ದಾರೆ. ಕೂತ್ಕೊಳ್ರಿ, ಆಮೇಲೆ ಮಾಡುವಂತಾರೆ, ಕೂತ್ಕೊಳ್ರಿ. ಬರ್ತಾರೆ, ಇನ್ನೂ ಸಂಜೆಯವರು ತುಂಬ ಜನ ಬರ್ತಾರೆ, ನಾಳಿನವರೆಗೂ ಬರ್ತಾ ಇದ್ದಾರೆ. ಯಾಕೆ ಮತ್ತು ಸೋಮವಾರ ಒಂದು ಇವತ್ತು ಅಕ್ಕಲ್ಕೋಟೆ ಸಂತಿ, ಅದೊಂದು ಪ್ರಾಬ್ಲಮ್.
ಪೂಜ್ಯರು ಹೇಳಿದ್ರು, ಜನನೀ ಜನ್ಮಭೂಮಿಷ್ಯ ಸ್ವರ್ಗಾದಪಿ ಗರಿಯಸಿ ಅಪಿ ಸುವರ್ಣಮಯ ಲಂಕಾ ನ ರೋಚತೆ ಲಕ್ಷ್ಮಣ. ಜನ್ಮ ಕೊಟ್ಟ ತಾಯಿ, ಜನ್ಮ ಕೊಟ್ಟ ಭೂಮಿ ಎರಡೂ ಸ್ವರ್ಗಕ್ಕಿಂತಲೂ ಹೆಚ್ಚಿನದು, ಶ್ರೇಷ್ಠತೆಯನ್ನು ಪಡೆದಿರುವಂಥದ್ದು. ಇವತ್ತು ಅನೇಕ ಶರಣರ, ಸಂತರ, ಮಹಾತ್ಮರ, ಶಿವಯುಗಳವರ ಜೀವನ ಚರಿತ್ರೆಯನ್ನು ನೋಡಿದರೆ ಎಲ್ಲೋ ಹುಟ್ಟಿರ್ತಾರೆ ತಾಯಿ, ಎಲ್ಲೋ ಹುಟ್ಟಿರ್ತಾರೆ, ಎಲ್ಲೋ ಬೆಳೆದಿರ್ತಾರೆ, ಎಲ್ಲೋ ಓದಿರ್ತಾರೆ, ಎಲ್ಲೋ ಕಾರ್ಯಕ್ಷೇತ್ರ ಆಗ್ತದೆ, ಎಲ್ಲೋ ಅವರು ಲಿಂಗೈಕ್ಯ ಆಗ್ತಾರೆ. ಆದರೆ ನಾನಲ್ಲಿ ಹುಟ್ಟಿರಬಹುದು, ಸಲಗರದಲ್ಲಿ ಹುಟ್ಟಿರಬಹುದು, ಜನಿಸಿರಬಹುದು. ಎಲ್ಲಿವರೆಗಿದ್ದಂದ್ರೆ 10ನೇವರೆಗೆ ಮಾತ್ರ ನಾ ಇಲ್ಲಿದ್ದೆ ಜನಿಸಿ. ಮುಂದಿನ ಜೀವನ ಏನಾಯ್ತು ಅಂದ್ರೆ ಸಸ್ತಾಪುರದಲ್ಲಿ ಕಳೆಯಕ್ಕೆ ಪ್ರಾರಂಭ ಮಾಡಿದೆ. ಯಾಕಂದ್ರೆ ಸಸ್ತಾಪುರ ನನ್ನದು ಹುಟ್ಟಿದ ಊರಾಯ್ತು ನನಗೆ. ಮತ್ತೆ ಗುರುಗಳವರ ಆಶೀರ್ವಾದ, ಸಮಸ್ತ ಎಲ್ಲ ನನ್ನ ತಂದೆ ತಾಯಿಗಳ ಆಶೀರ್ವಾದ, ಅನ್ನ, ಬಟ್ಟೆ, ವಿದ್ಯೆ ಎಲ್ಲ ಕೊಟ್ಟಿರುವಂಥದ್ದು ಸಸ್ತಾಪುರ. ಅದಕ್ಕಂತ ನಾವು ನಡೆಯಂಗಿಲ್ಲ. ಅದು ಸಸ್ತಾಪುರ ಅಲ್ಲ, ಸರಸ್ವತಿಪುರ. ನಿಜಕ್ಕೂ ನನಗೆ ಆ ತಾಯಿಯ ಆಶೀರ್ವಾದ ಆಗಿದ್ದಕ್ಕಾಗಿ ಇವತ್ತು ಈ ಕ್ಷೇತ್ರಕ್ಕೆ ಈ ಸ್ಥಾನಕ್ಕೆ ಬಂದೇನು ಅನಿಸ್ತದೆ. ಸರಸ್ವತಿಪುರ ಹೋಗಿ ಅದು ಜನರ ಬಾಯಾಗ ಹೋಗಿ ಸಿಕ್ಕಾಕೊಂಡು ಸಸ್ತ ಆಗಿಬಿಟ್ಟೈತಿ, ಸಸ್ತಾಪುರ ಆಗಿಬಿಟ್ಟೈತಿ. ಅಣ್ಣಯ್ಯವ್ರು ನೋಡ್ರಿ, ಸರಸ್ವತಿಪುರ ಅಂತಿತ್ತು, ಸಸ್ತಾಪುರ ಆಗೈತಿ. ಪಾರ್ವತಿಪುರ ಹೋಗಿ ಪರ್ತಾಪುರ ಆಗೈತಿ. ಏನಾದ್ರು ನಿಮ್ಮಲ್ಲಿ ಹಳೇದು ಏನಾದರೂ ಇದ್ರೆ ವಿಧಾನಸೌಧದಲ್ಲಿ ಸರಸ್ವತಿಪುರ ಮಾಡಿ. ಯಾಕಂದ್ರೆ ನೀವು ಅಲಹಾಬಾದ್ ಹೋಗಿ ಅದು ಬೇರೆ ಹೆಸರು ಮಾಡಿದ್ರಿ, ಬೇರೆ ಬೇರೆ ಸ್ಥಾನಗಳನ್ನ ಹೆಸರನ್ನು ಬದಲಾವಣೆ ಮಾಡಿದ್ರಿ. ಯಾಕಂದ್ರೆ ಒಂದು ನಮ್ಮ ಈ ಆದಿಲ್ ಶಾಹರು, ಮೊಘಲರು, ಹೈದರ್ ನಿಜಾಮ್ರು ಏನು ಬಂದ್ರೆ ಎಲ್ಲ ಬದಲಾವಣೆ ಮಾಡಿಬಿಟ್ರು. ಏನಾದ್ರು ಅಂಥ ದೇವತೆ ಸ್ಥಾನಗಳಿದ್ರೆ ಸರಸ್ವತಿಪುರ ಹೋಗಿ ಅದು ಸಸ್ತಾಪುರ, ಪಾರ್ವತಿಪುರ ಹೋಗಿ ಪರ್ತಾಪುರ ಆಗಿದೆ, ನಾರಾಯಣಪುರ ಇದೆ. ಈ ಸುತ್ತಮುತ್ತಲ ದೇವತೆಗಳ ಊರುಗಳ ಹೆಸರಿದ್ದಾರೆ. ಹಾಗೆ ಇವತ್ತು ಅಂಥ ಸರಸ್ವತಿಯ ಆಶೀರ್ವಾದ ನನಗಾಗಿದ್ದಕ್ಕಾಗಿಯೇ ಗುರುಗಳ ಆಶೀರ್ವಾದ, ಸಮಸ್ತ ಸಸ್ತಾಪುರದ ತಂದೆ ತಾಯಿಗಳ ಆಶೀರ್ವಾದದಿಂದ ಇವತ್ತು ಒಂದು ಸ್ಥಾನಕ್ಕೆ ಬಂದಿದ್ದೀನಿ. ನನ್ನ ಜೀವನದ ಉದ್ದೇಶ ಎರಡೇ ಇತ್ತು. ಅದು ನಿಮ್ಮೆಲ್ಲರ ಆಶೀರ್ವಾದದಿಂದ. ಒಂದು, ಶಿಕ್ಷಣದ ಕೊನೆ ಹಂತ ಮುಟ್ಟಬೇಕು ಅನ್ನೋದೊಂದಿತ್ತು. ಒಂದು ಸ್ಥಾನಕ್ಕೆ ಚಿಕ್ಕದಾಗಿರಲಿ ಅದು ದೊಡ್ಡದಾಗಿರಲಿ, ನನಗೆ ಯಾವುದು ಅಂತ ಹೇಳಿ ಗುರುಗಳು ಹೇಳಿದರು. ನಮ್ಮ ಹಿರಿಯ ಅಜ್ಜವರು, ನಂದಗಾಮದ ಪೂಜ್ಯರು, ಅಲ್ಲಿ ಎಲ್ಲರೂ ಕೇಳಕ್ಕೆ ಬಂದಿದ್ರು ನನಗೆ ವೈಯಕ್ತಿಕವಾಗಿ, ಹಿಂಗೈತಿ, ಹಿಂಗೆ ಮಾಡ್ತೀರಿ, ಯಾವುದೋ ಆಸ್ತಿ ಇಲ್ಲ, ಅದು ಮಠ ಅಷ್ಟೇ, ಬಿಡಿಸುಣ್ಣ ಹಚ್ಚಿದ್ರೆ ಮತ್ತೆ ಅಷ್ಟೇ ಇದೆ. ಮುಂದೆ ಎಲ್ಲ ನಮ್ಮ ಹಿರಿಯರು ಸೇರಿ ಒಂದಷ್ಟು ಅರ್ಧ ತೊಗೊಂಡಿದ್ದಾರೆ, ಇನ್ನೊಂದಿಷ್ಟು ಅರ್ಧ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲ ಮಠಕ್ಕೆ ಆಗುವಂಥದ್ದು ಆಗ್ತದೆ ಮುಂದಿನ ದಿನಗಳಲ್ಲಿ. ಇದಕ್ಕೊಂದು ಕಲ್ಯಾಣ ಮಂಟಪ ಆದರೆ ಊರಿಗೆ, ಸಮಾಜಕ್ಕೆ, ಜನರಿಗೆ ಎಲ್ಲಕ್ಕೆ ದಾಸೋಹಕ್ಕೆ ಅನುಕೂಲ ಆಗ್ತದೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ಮುಂದಿನ ಒಂದು ಭರವಸೆ ಇಟ್ಕೊಂಡಿದ್ದಾರೆ. ಆದರೆ ನಂದಗಾಮದ ಪೂಜ್ಯರು ಬಂದು ಕೇಳಿದರು. ಅವ್ರು ಹೇಳಿದ್ದು ನಿಜಾನೇ, ಗುರುಗಳೇ ನೀವು ಎಲ್ಲ ವಿದ್ಯಾಭ್ಯಾಸ ಮಾಡಿದಿರಿ, MA PhD ಮಾಡಿದಿರಿ, ಅಷ್ಟೇ ಅಲ್ಲ ಗುಡ್ಡದವ್ರೂ ಅಂದಿದ್ದಾರೆ ಹಿರಿಯರು. ನನಗೆಲ್ಲರೂ ಕೂಡ ಮಾರ್ಗದರ್ಶಕ. ಪ್ರತಿಯೊಬ್ಬರು ಕೂಡ ಏನಂತಾರಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಂಥೇಳಿ. ಹಾಗೆ ಇವತ್ತು ನಾನು ಎಲ್ಲರ ಜೊತೆ ಸಂಪರ್ಕದಲ್ಲಿ ಇದ್ದೀನಿ. ಆದರೆ ನನಗೆ ಸಮೀಪದವ್ರಿಗೆ ಗೊತ್ತಿಲ್ಲ ನಾನು ಯಾರ ಜೊತೆ ಸಂಪರ್ಕದಲ್ಲಿ ಅಂತ. ಆದರೆ ಕರೆಸ್ಬೇಕಂದ್ರೆ ಇಲ್ಲಿ ಪರಿಸ್ಥಿತಿ ನೋಡಿ ಕರೆಸ್ಬೇಕು ಆಗ್ತದೆ. ಅದಕ್ಕೆ ನಾನು ಯಾರಿಗೂ ಕರ್ಸಕ್ಕೆ ಹೋಗಿಲ್ಲ, ಯಾರಿಗೂ ಹೇಳಕ್ಕೆ ಹೋಗಿಲ್ಲ. ಎಷ್ಟು ಜನ ಬಂದರೆ ಪ್ರೀತಿಯಿಂದ ಅಷ್ಟು ಜನ ಬಂದಿದ್ದಾರೆ. ಅವ್ರು ಹೇಳಿದ್ರು, ಆಸ್ತಿ ಇಲ್ಲ, ನನಗೆ ಆಸ್ತಿ ಬೇಕಾಗಿಲ್ಲ ಅಂತ ಹೇಳಿದ್ರು. ಆಸ್ತಿ ಬೇಕಾಗಿಲ್ಲ, ಜನರು ನನಗೆ ಆಸ್ತಿ. ನನಗೇನು ಸನ್ಯಾಸಿ, ಹಸಿವೆಯಾದೊಡೆ ಭಿಕ್ಷಾನಗಳುಂಟು, ಕೃಷಿಯಾದೊಡೆ ಕೆರೆ ಹಳ್ಳ ಭಾಗಗಳುಂಟು ಅಕ್ಕ ಮಾರಿ ಹೇಳಿದ್ದಾಳೆ. ಸಸ್ತಾಪುರದಲ್ಲಿ ನಾನು ಆಗ್ಬೇಕಾದ್ರೆ ಅಪ್ಪಗಳು ಅವಾಗೇ ಕರ್ಕೊಂಡು ಹೋಗಿದ್ರು. 95ಕ್ಕೆ ನನ್ನನ್ನು ಕರ್ಕೊಂಡು ಹೋಗಿದ್ರು. ಅವಾಗ ನಾನು ಹೇಳಿದ್ದಷ್ಟೇ. ಅವಾಗೂ ಅದೇ ಮಾತು, ಈಗಲೂ ಅದೇ ಮಾತು. ಬಂದಿರುವಂಥ ಮಠಗಳನ್ನೆಲ್ಲ ಬಿಟ್ಟಿನ ಆಸ್ತಿ ಮಠ ಇದ್ದ ಮಠಗಳನ್ನೇ ಸರಿಯಾಗಿ ನೋಡ್ಕೊಳಕ್ಕಾಗ್ತಾ ಇಲ್ಲ. ಆಸ್ತಿ ಮಠಗಳನ್ನ ನೋಡಿ ಏನು ಮಾಡೋದು? ಆಸ್ತಿ ಮಠಗಳಾದ್ರೆ ಜಗಳಗಳು ಶುರು ಆಗ್ತವೆ, ಅವರ ವೈಯಕ್ತಿಕ ಪ್ರತಿಷ್ಠೆಗಳಿರ್ತವೆ. ಬೇಡ ಅಂತೇಳಿ ನನಗೇನು ನಿಮ್ಮೆಲ್ಲರ ಪ್ರೀತಿಯ ಹೃದಯ ಇದೆಯಲ್ಲ, ಆ ಹೃದಯ ಶ್ರೀಮಂತಿಕೆ ಇದೆಯಲ್ಲ, ಅದೇ ನನ್ನ ದೊಡ್ಡ ಆಸ್ತಿ ಅಂತ ಗುರುಗಳಿಗೆ ಹೇಳಿದಾಗ ಬಹಳ ಪ್ರೀತಿಯಿಂದ ಅದನ್ನು ಒಪ್ಕೊಂಡು
ಕೇವಲ 1-2 ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಒಪ್ಪಿಕೊಂಡ್ರು. ಡಿಸೆಂಬರ್ ತಿಂಗಳಲ್ಲಿ ಒಪ್ಕೊಂಡು 12ನೇ ತಾರೀಕು ಡಿಸೆಂಬರ್ 12ಕ್ಕೆ ಪುರಪ್ರವೇಶ ಆಯಿತು. ಈಗ ಜನವರಿ ಕಳೆದು ಫೆಬ್ರವರಿ 2ನೇ ತಾರೀಕು ಇವತ್ತು. ಈಗ 1-2 ತಿಂಗಳಲ್ಲಿ ಇಷ್ಟು ಕೆಲಸ ಮಾಡಿದ್ದಾರೆ. ಜೊತೆಗೆ ಏನು ಖುಷಿ ಆಯ್ತಂದ್ರೆ ರಾಮಲಿಂಗ ಸ್ವಾಮಿಗಳವರು ಯಾರಿಗೂ ಬೇಡಿಲ್ಲ. ರಾಮಲಿಂಗ ಸ್ವಾಮಿಗಳವರು ಯಾರಿಗೂ ಬೇಡಿಲ್ಲ ಅಂದರೆ ಕೈ ಚಾಚಿಲ್ಲ. ಆದರೆ ರಾಮಲಿಂಗ ಸ್ವಾಮಿಗಳ ಹತ್ತಿರ ತನ್ನಷ್ಟಕ್ಕೆ ತಾನೇ ಸಂಪತ್ತು ಹರಿದು ಬರ್ತಾ ಇತ್ತು. ಇವತ್ತು ಅದಕ್ಕೆ ಸಾಕ್ಷಿ ಅಂತಂದರೆ ಪುರಾಣ, ಈ ವರ್ಷದ ಪುರಾಣ ಕಾರ್ಯಕ್ರಮದಲ್ಲಿ ಕಳೆದ ವರ್ಷ ಮೂರ್ತಿ ಪ್ರತಿಷ್ಠಾಪನದಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲ ಕಡೆ ಓಡಾಡಿದ್ದಾರೆ, ತುಂಬ ಖರ್ಚು ಮಾಡಿದ್ದಾರೆ, ಇದು ಚಂದ ವಸೂಲಿ ಮಾಡಿದ್ರು, ಎಲ್ಲ ಖರ್ಚು ಮಾಡಿದ್ದಾರೆ. ಆದರೆ ಈ ಸಲ ಅವರೆಲ್ಲಿ ಹೋಗಿಲ್ಲ. ಇಲ್ಲೇ ಏನು ಬಂದು ಕೊಟ್ಟಿದ್ದಾರಲ್ಲ, ಸಾಕಷ್ಟು ಜನ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಅವರಾಗಿ ತಂದು ಕೊಟ್ಟಿದ್ದು ಇವತ್ತು ಅದ್ಭುತವಾದಂಥ ಕಾರ್ಯಕ್ರಮ. ಪುರಾಣಿಕರಿಗಾಗಲಿ ಪೂಜ್ಯರಿಗಾಗಲಿ ಎಲ್ಲ ಕಾಣಿಕೆಗಳ ಕುಲ ಖರ್ಚು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಜಕ್ಕೂ ಈ ಸಲ ಅಂತಂದ್ರೆ ನಿಜವಾಗಿ ಎಲ್ಲರೂ ಬಂದು ಇಲ್ಲೇ ಕೊಟ್ಟಿದ್ದಾರಲ್ಲ, ಅಂಥವ್ರಿಗೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಸಲಗರ ಭಕ್ತರು ಹೇಗಿದ್ದಾರೆ ಗೊತ್ತಿಲ್ಲ, ಯಾವಾಗ ಏನು ಬದಲಾವಣೆ ಮಾಡ್ತಾರೆ ಗೊತ್ತಿಲ್ಲ. ಈ ಶ್ರೀಶೈಲದಲ್ಲಿ ಭೀಮನ ಕೊಳ್ಳ ಅಂತಿದೆ. ಭೀಮನ ಕೊಳ್ಳ ಶ್ರೀಶೈಲಕ್ಕೆ ಹೋಗ್ತೀರಿ ನೀವೆಲ್ಲ. ಭೀಮನ ಕೊಳ್ಳ ಅಂತಂದ್ರೆ ಅದು ಭೀಮನೆಂದು ಹೆಸರು ಬಂದಿರುವಂಥದ್ದು. ಭೀಮನಿಂದ ಹೆಸರು ಬಂತದ್ದು ಹೆಂಗತ್ತಂದ್ರೆ 12 ವರ್ಷ ಒಬ್ಬ ತಪಸ್ಸು ಮಾಡ್ತಾ ಕೂತಿದ್ದ. 12 ವರ್ಷ ತಪಸ್ಸು ಮಾಡೋದು, ದೇವರಿಗಾಗಿ ತಪಸ್ಸು ಮಾಡ್ತಾ ಕೂತಿದ್ದ. 12 ವರ್ಷ ತಪಸ್ಸು ಮಾಡಿದ್ರೆ ದೇವರು ಭೇಟಿ ಆಗಲಿಲ್ಲ. ಕೊನೆಗೆ ಭೀಮ ಅಲ್ಲಿಂದ ಹೋಗ್ತಾ ಇದ್ದ. ನೀ ಏನು ಮಾಡ್ತಾ ಇದ್ದೀವಿ, ಎಷ್ಟು ವರ್ಷ ಆಯಿತು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಇಲ್ಲ ನಾನು ದೇವರಿಗೋಸ್ಕರ ಕೂತಿದ್ದೀನಿ, ದೇವರು ಪ್ರತ್ಯಕ್ಷ ಮಾಡ್ಕೊಳ್ಬೇಕಂತ ಕೂತೀನಿ ತಂದಾಗ. ಎಷ್ಟು ವರ್ಷ ಆಯಿತು? 12 ವರ್ಷ ಆಯಿತು. 12 ವರ್ಷ ಆಯ್ತಲ್ಲ, ಹಣಿ ಬಡ್ಕೊತಾನೆ. ಭೀಮ ಒಂದೇ ಹೇಳ್ತಾನೆ, ದೇವರು ನೋಡ್ಬೇಕು ನೀವು ಅಂತ ಕೇಳ್ತಾನೆ. ಯಾರಿಗೆ ಬೇಡ ದೇವರು ನೋಡ್ಬೇಕು ಅಂತಾನೆ. ಆಯಿತು ಅಂತ ಭೂಮಿಗಿಂತಲೂ ಭಾರವಾಗಿರುವಂಥ ಗದ, ಅವನ ಕೈ ಗದ ಇತ್ತು. ಆ ಗದವನ್ನು ಆಕಾಶ ಎತ್ತರಕ್ಕೆ ಹಾರಿಸ್ತಾನೆ. ಆಕಾಶಕ್ಕೆ ಎತ್ತರಕ್ಕೆ ಹಾರಿಸಿ ಏನು ಅಂತಾನೆ ಪರಮಾತ್ಮ, ಈ ಗದ ಕೆಳಗೆ ಬರೋದ್ರಾಗೆ ನೀ ಬಂದು ಪ್ರತ್ಯಕ್ಷ ಆದ್ರೆ ಸರಿ, ಇಲ್ಲಾಂದ್ರೆ ಅದು ಗದಕ್ಕೆ ತಲೆ ಕೊಟ್ಟು ಪ್ರಾಣ ಬಿಡ್ತೀನಿ ಅಂತ ಕೆಳಗೆ ನಿಂತು ಬಿಡ್ತಾನೆ. ಕೆಳಗೆ ನಿಂತ ಅದು ಏನು ಗದ ಮ್ಯಾಲೆ ಹೋಗಿ ಕೆಳಗೆ ಬರುವಷ್ಟರಲ್ಲಿ ಇನ್ನೇನು ಬಂದು ತಲೆ ಬಡಿತಿತ್ತು, ಹೊಡಿತು ಸಾಯ್ತು ಹೋಗುವಂಥ ಪರಿಸ್ಥಿತಿ ಒಳಗೆ ಭಗವಂತ ಬಂದು ಆ ಗದಕ್ಕೆ ಕೈ ಹಿಡಿದಿರ್ತಾನೆ. ನನಗೆ ಯಾಕೆ ಕರೆದಿ ಅಂತ ಕೇಳ್ತಾನೆ ದೇವರು ಭೀಮನಿಗೆ. ನಾ ಕರೆದಿಲ್ಲ, 12 ವರ್ಷ ನಿನಗೋಸ್ಕರ ತಪಸ್ಸು ಮಾಡ್ತಾ ಇದ್ದಾನೆ, ಅವನಿಗೇನು ಬೇಕು ಕೇಳಿ ಹೋಗಂತ ಅಂತೀವಿ. ಹಾಗೆ ಆ ಭೀಮ ದೇವರನ್ನ ಭೇಟಿಯಾಗಿದ್ದನ್ನು, ಅಲ್ಲಿ ಅವರಿಗೆ ತೋರಿಸಿದ್ದನ್ನು, ಆ ಸ್ಥಳವನ್ನು ಭೀಮನ ಕೊಳ್ಳ ಅಂತ ಕರ್ಕೊಂಡು ಬಂದಿರುವಂಥದ್ದು ಶ್ರೀಶೈಲ ಮಹಾತ್ಮೆಗಳು ನೋಡ್ತಾ ಬರ್ತೀವಿ. ಇವತ್ತು ಸಲಗರ ಗ್ರಾಮದವರು 2-3 ತಿಂಗಳು ಒಳಗಾಗಿ ಇಂಥ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿದಾರತ್ತಂದರೆ ಇದಕ್ಕೆ ಆ ಶಕ್ತಿ ಭೀಮನಷ್ಟೇ ಶಕ್ತಿ, ಭೀಮನಷ್ಟೇ ಬಲ, ಭೀಮನಷ್ಟೇ ಭಕ್ತಿಗಳಂತ ಊರತ್ತಂದರೆ ಸಲಗರ ಗ್ರಾಮದವರು. ಸಣ್ಣವರು ದೊಡ್ಡವರು ಅವರು ಇವರು ಎನ್ನೋದು ಸಮಸ್ತ ಈ ಸಲಗರದ ಸಮಸ್ತ ತಂದೆ ತಾಯಂದರು ಕೂಡ ಅತ್ಯಂತ ಈ ನೋಡಿ ಇದು ಕಾರುಣ್ಯ ಹುಣ್ಣಿಮೆಗೆ ಪ್ರಸಿದ್ಧವಾಗಿರುವಂಥ ಊರು. ಕಾರುಣ್ಯ ಸಲಗರ ಅಂತ ಹೊಡೆದ್ರೆ ಯೂಟ್ಯೂಬ್ನಲ್ಲಿ ಎಲ್ಲ ಬರ್ತದೆ. ಈ ಕಾರುಣ್ಯ ಪ್ರಸಿದ್ಧವಾಗಿರುವಂಥ ಊರು. ಕೆಲವರು ಪಲ್ಲಕ್ಕಿ, ಕೆಲವರು ರಥ ಅಂತ ಹೇಳಿದ್ರು. ಎಲ್ಲ ಕಾರುಣ್ಯಕ್ಕೆ ಪ್ರಸಿದ್ಧವಾಗಿರುವಂಥ ಊರು. ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮಾಡಬೇಕನ್ನುವಂಥ ಸಂಕಲ್ಪ ಇಟ್ಟಿದ್ದಾರೆ. ನಾನು ಮೆರವಣಿಗೆ ಬೇಕಾಗಿಲ್ಲ, ಸುಮ್ಮನೆ ನಾನು ಸಹಜವಾಗಿ, ಯಾಕಂದರೆ ಸಿದ್ದೇಶ್ವರ ಸ್ವಾಮಿಗಳ ಆಶ್ರಮದಲ್ಲಿ ಬೆಳೆದವನು, ಸುತ್ತೂರು ಮಠದಲ್ಲಿ ಬೆಳೆದವನು, ಗುಳದ ಗುಡ್ಡದ ಗುರು ಅಪ್ಪಗಳವರ ಆಶೀರ್ವಾದದಲ್ಲಿ ಬೆಳೆದವನು, ಸಸ್ತಾಪ್ರಪ್ಪಗಳವರ ಆಶೀರ್ವಾದದಲ್ಲಿ, ಅನೇಕ ಪೂಜ್ಯರ ಆಶೀರ್ವಾದದಲ್ಲಿ. ಯಾಕಂದರೆ ಸರ್ವರುಗಳು ಒಂದೊಂದು ನುಡಿಗಳಿತ್ತು, ವಿದ್ಯದ ಪರ್ವತವೇ ಆದ ಸರ್ವಜ್ಞನು ಅಂತೆ. ನನಗೇನು ನಾ ಕಲ್ತವನಲ್ಲ, ಸಣ್ಣವ ಚಿಕ್ಕವ, ಎಲ್ಲರ ಆಶೀರ್ವಾದದಿಂದ ಒಂದಿಷ್ಟು ನುಡಿ ಮಾತಾಡೋಕ್ಕೆ ಕಲ್ತಿದ್ದೀನಿ ಅಷ್ಟೇ. ಅದಕ್ಕೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸದ್ಗುರು ರಾಮಲಿಂಗ ಶಿವಶರಣರು, ಬಸವಾದಿ ಶರಣರು, ದೇವರ ದಾಸಮಯ ಸಿದ್ಧಾರೂಢರು, ರೇವಣ ಸಿದ್ಧ ಶಿವಶರಣರು ಎಲ್ಲ ಮಹಾತ್ಮರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಜೊತೆಗೆ ಯಾವುದೇ ಒಂದು ಕರೆ ಇಲ್ಲದೆ ಅಂದರೆ ಆ ಪ್ರೀತಿಗೆ ಎಲ್ಲರೂ ಅರಳುಗುಂಡಿಗೆ ಆಗಲಿ, ಮತ್ತು ಗೂಗಿ, ಶಾಪುರ, ಆಮೇಲೆ ಕಲಬುರಗಿ, ಸುತ್ತಮುತ್ತ ಸೋಲಾಪುರ ಎಲ್ಲ ಕಡೆಯಿಂದ ಜನ ಬಂದಿರ ನಮ್ಮ ಪ್ರೀತಿಗೆ. ಎಲ್ಲ ಆ ಪ್ರೀತಿಯನ್ನು ಈ ಹೆಂಗೆ ಬಂದಿರಲ್ಲ, ಈ ಪ್ರೀತಿನೇ ಯಾವಾಗಲೂ ಇರಲಿ ಅಂತ ಇರುವಂಥ. ಜೊತೆಗೆ ಆಳಂದವರೆಲ್ಲ ಬಂದಿದ್ದಾರೆ. ಮಾಳಿ ಸಮಾಜ ನಮ್ಮ
ಪ್ರಮುಖರು ಬಂದಿದ್ದಾರೆ. ನಮ್ಮ ದೊಳೆ ಸಾವ್ಕಾರ ಇದ್ದಾರೆ, ಪ್ರಕಾಶ್ ಕೊಲಾರಿ ಅವರು ಇದ್ದಾರೆ, ಅನೇಕ ಮೊನ್ನೆ ಬಂದಿದ್ರು, ಮತ್ತು ಇವತ್ತೊಂದಿಷ್ಟು ಜನ ಬಂದಿದ್ದಾರೆ. ಮಧ್ಯೆ ಪುರಾಣ ಪ್ರವಚನ ನಡೆದಾಗ ಹಿರೋಳಿ, ಭಕ್ತರಿಗೆ, ಒಳಸಂಗ, ಸೋಲಾಪುರ, ಕಿತ್ರಿಗೆ ಮತ್ತು ಮೈಂದರಿಗೆ ಇವರೆಲ್ಲ ಬಂದು ಹೋಗಿದ್ದಾರೆ. ಎಲ್ಲರಿಗೂ ಕೂಡ ಈ ಏನು ಬಂದು ಹೋಗಿದ್ರಲ್ಲ, ಬರ್ತಾ ಇದ್ರಲ್ಲ, ಈ ಪ್ರೀತಿ, ವಿಶ್ವಾಸ, ಈ ಶ್ರದ್ಧೆ ಈ ಮಠದ ಮೇಲೆ, ಈ ಊರಿನ ಮೇಲೆ ಯಾವಾಗಲೂ ಇರಲಿ. ಆ ಇರುವಂಥ ಶಕ್ತಿಯನ್ನು ಭಗವಂತ ನಿಮಗೆಲ್ಲ ಕರುಣಿಸಲಿ. ಎಲ್ಲ ಪೂಜ್ಯರ ಆಶೀರ್ವಾದ ತಮಗಿರಲಿ. ಮತ್ತು ಇದೇ ಥರ ಅನೇಕ ಈ ದಾನ ಧರ್ಮ ಪರೋಪಕಾರ ಎಲ್ಲ ಮಾಡುವಂಥ ಶಕ್ತಿಯನ್ನು, ನಿಮಗೆ ಆಯುಷ್ಯ, ಆರೋಗ್ಯ, ಸಂಪತ್ತನ್ನು ಕರುಣಿಸುವಂಥ ಶಕ್ತಿಯನ್ನು ದಾಸಮಯ ಬಸವಾದಿ ಪರಮಪುರರು, ನಮ್ಮ ರೇವಣಸಿದ್ರು, ಪ್ರಾಮಾಣಿಕ ಸ್ವಾಮಿಗಳು, ಶರಣ ಶಿವಲಿಂಗೇಶ್ವರರು ಎಲ್ಲ ಮಹಾತ್ಮರೆಲ್ಲ ಕರುಣಿಸಲಂತ ತುಂಬ ಹೃದಯದಿಂದ ಹಾರೈಸಿ ಎಲ್ಲರೂ ಪ್ರಸಾದ ಮಾಡಿ ಎಲ್ಲರೂ ಕೂಡ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಕ್ಕಾಗಿ ತಮಗೆಲ್ಲರೂ ಮತ್ತೊಮ್ಮೆ ಮಗದೊಮ್ಮೆ ಈ ಕಮಿಟಿಯ, ಈ ಸಮಸ್ತ ಸಲಗರದ ಸಮಸ್ತ ಜನತೆಯ ವತಿಯಿಂದ ತಮಗೆ ಅಭಿನಂದನೆಗಳನ್ನು ತಿಳಿಸಿ ನನ್ನ ಮಾತು ವಿರಾಮ ಕೊಡುತ್ತೇನೆ. ಇಲ್ಲಿವರೆಗೆ ಪರಮ ಪೂಜ್ಯ ನೂತನವಾಗಿ ಪಟ್ಟಾಧಿಕಾರ ಸ್ವೀಕರಿಸಿರುವಂತಹ ರಾಮಲಿಂಗ ಶಿವಶರಣ ಮಹಾಸ್ವಾಮಿಗಳವರು ತಮ್ಮ ಅನಿಸಿಕೆಗಳನ್ನು ಹೃದಯ ತುಂಬಿ ತಿಳಿಸಿರುವ ಪರಮ ಪೂಜ್ಯರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಜೋರವಾದ ಚಪ್ಪಾಳೆ ಮುಖಾಂತರ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸೋಣ. ಈಗ